ಅಸ್ಮದ್ಗುರುಭ್ಯೋ ನಮಃ ಅಸ್ಮತ್ಪರಮಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಯ ನಮಃ. ಎಲ್ರಿಗೂ ನಮಸ್ಕಾರ. ಶರ್ವರಿ ನಾಮ ಸಂವತ್ಸರದ ಶ್ರೀರಾಮನವಮಿಯ ಶುಭಾಶಯಗಳು ಎಲ್ರಿಗೂ. ನಾನು ಕಾಲಕ್ಷೇಪಕ್ಕೆ ಹೋದಾಗ, ಹರಿಕತೆ ಕೇಳಿದಾಗ ಅಥವಾ ಅಲ್ಲಿ ಇಲ್ಲಿ ಏನಾದರೂ ವಿಷಯಗಳನ್ನ ನಾನು ಓದಿದಾಗ ನನಗಾಗಿದ್ದ ಒಂದೆರಡು ರಾಮಾನುಭವ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ನಮ್ಮ ಗುರುಗಳ ಕೃಪೆ, ನಮ್ಮ ಗುರುಗಳ ಎಲ್ಲ ಗುರುಗಳ ಪಾದುಕೆಯನ್ನು ನನ್ನ ತಲೆ ಮೇಲೆ ಇಟ್ಕೊಂಡು ಒಂದೆರಡು ವಿಷಯಗಳನ್ನ ನಿಮ್ಮೆಲ್ಲರ ಹತ್ರ ಹೇಳ್ಕೋಬೇಕು ಅಂತ ನಾನು ಇಷ್ಟಪಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ರಾಮ ಅಂದರೆ ರಮಯತಿ ಇತಿ ರಾಮ ಅಂದರೆ ಆ ರಾಮ ಎಂಬ ಶಬ್ದನೇ ಒಂದು ಉತ್ತೇಜನ, ಒಂದು ಸಮಾಧಾನ, ಒಂದು ಎನ್ಕರೇಜ್ಮೆಂಟ್, ಎಂಥೂಸಿಯಾಸಮ್, ಎಲ್ಲ ಪಾಸಿಟಿವ್ ವರ್ಡ್ಸು ನೀವು ಅದಕ್ಕೆ ಪೋಣಿಸಿ ಒಂದು ಮಾಲೆನ ಮಾಡಿ ಆ ರಾಮ ಶಬ್ದಕ್ಕೆ ನೀವು ಪೂಜೆಗಾಗಿ ನೀವು ಅದನ್ನು ಸಮರ್ಪಿಸಬಹುದು. ರಮಯತಿ ಇತಿ ರಾಮ. ಅದರಲ್ಲೂ ಯಾಕೆ ರಮಯತಿ ಇತಿ ರಾಮ ಅಂದರೆ, ರಾಮ ಅನ್ನುವ ವ್ಯಕ್ತಿ, ಅವತಾರ ಪುರುಷನಾದ ಶ್ರೀರಾಮಚಂದ್ರ, ಅವನ ಗುಣನೇ ಒಂದು ಸಮೃದ್ಧಿ. ಆದ್ದರಿಂದ ಅವನು ರಮಯತಿ ಇತಿ ರಾಮ. ಅವನು ತನ್ನ ಗುಣಗಳಿಂದಲೇ ಎಲ್ಲರೂ ರಮಿಸ್ತಾನೆ. ಅದರಲ್ಲಿ ನಮಗೆ ಮೋಸ್ಟ್ ಈಸಿಲಿ ರೀಚಬಲ್ ಆ್ಯಂಡ್ ತಕ್ಷಣ ಅನುಭವಕ್ಕೆ ಬರೋದು ಚರಿತ್ರೆ ಇರ್ಬೋದು, ಅವನ ವ್ಯಕ್ತಿತ್ವ ಇರ್ಬೋದು, ಅವನ ಸದೃಶತ್ವ ಇರ್ಬೋದು, ಎಲ್ಲ ಇರ್ಬೋದು. ಆದರೆ ಫಸ್ಟ್ ನಮಗೆ ದ ಮೋಸ್ಟ್ ಟ್ಯಾಂಜಿಬಲ್ ಆಫ್ ಆಲ್ ದ ಗುಣಾಸ್ ಆಫ್ ಶ್ರೀರಾಮಚಂದ್ರ ಸ್ವಾಮಿ ಈಸ್ ಹಿಸ್ ರೂಪಂ, ಈಸ್ ಹಿಸ್ ಬ್ಯೂಟಿ. ಏನು ಗುರು ನೀನು ಇಷ್ಟೊಂದು ಸುಲಭವಾಗಿ ಹೇಳ್ತಿದೀಯಾ ಅಂದರೆ, ಬರೀ ನಾನಲ್ಲ, ನಾರದರು, ವಾಲ್ಮೀಕಿ, ವಿಶ್ವಾಮಿತ್ರರು, ಶರಭಂಗರು, ಸುತೀಕ್ಷ್ಣರು, ಅಗಸ್ತ್ಯರು, ತಾರೆ, ಮಂಡೋದರಿ, ಶೂರ್ಪನಖ, ರಾವಣ, ವಾಲಿ, ಹನುಮಂತ ಆಫ್ ಆಲ್ ದ ಪೀಪಲ್, ರಾಮರೂಪಕ್ಕೆ ಬೆರಗಾದವರು, ರಾಮರೂಪಕ್ಕೆ ಮೋಹಿತರಾಗದೇ ಇರೋರು, ನಮ್ಮ ಈಗ ಇನ್ ದ ಕರೆಂಟ್ ಟೈಮ್ಸ್ ತ್ಯಾಗರಾಜ ಸ್ವಾಮಿಗಳು, ವಾಲ್ಮೀಕಿ ಅಂಶದಲ್ಲಿ ಬಂದಂತಹ ತ್ಯಾಗರಾಜ ಸ್ವಾಮಿಗಳು ಕೂಡ ರಾಮರೂಪಕ್ಕೆ ಸಂಪೂರ್ಣವಾಗಿ ಮೋಹಿತರಾಗ್ತಾರೆ. ಸೊ ರಾಮರೂಪನ ಹೇಗೆ ಮೋಹಿತರಾದರು ಅಂತ ಫಸ್ಟೇ ವಾಲ್ಮೀಕಿ ಕೇಳ್ತಾರೆ. ನಾರದರು ಪ್ರತ್ಯಕ್ಷ ಆಗಿದ ತಕ್ಷಣ ಹೀಗೆ ರಾಮಾಯಣದ ಕತೆ ಹೀಗೆ ಶುರುವಾಗುತ್ತೆ. ಕೋನಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. ಹೀಗೆ ಧಡ ಅಂತ 16 ಗುಣಗಳನ್ನ ವಿವರಿಸ್ಬಿಟ್ಟು, ಈ ರೀತಿಯಾದ 16 ಗುಣವುಳ್ಳವನು ನಾನು ನೀನು ಈಗ ನಾವು ಮಾತಾಡ್ತಾ ಇರುವ ಪ್ರಸ್ತುತ ಸಮಯದಲ್ಲಿ ಯಾರಿದ್ದಾರೆ ಅಂತ ವಾಲ್ಮೀಕಿ ನಾರದರಿಗೆ ಪ್ರಶ್ನೆ ಮಾಡ್ತಾರೆ. ಅವ್ರಿಗೆ ಮರ್ಯಾದೆ ಮಾಡಿ ಆಸನ ಕೊಟ್ಟು, ಅದಕ್ಕೆಲ್ಲ ವಾಲ್ಮೀಕಿ ಟೈಮೇ ಇಲ್ಲ. ನಾರದರು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇಲ್ಲ. ಯಾಕೆಂದರೆ ಅವರಿಬ್ಬರ ಮಧ್ಯೆ ಉಂಟಾಗಿರುವ ಪ್ರಶ್ನೆ ಅಷ್ಟು ತೂಕವಾಗಿದೆ, ಅಷ್ಟು ಒಂದು ರಮಿಸುವಂತಹ ಒಂದು ಪ್ರಶ್ನೆ. ಸೊ ನಾರದರು ಅದಕ್ಕೆ ಪ್ರಶ್ನೆಗೆ ಉತ್ತರ, 1 ನಿಮಿಷ ಇರು ವಾಲ್ಮೀಕಿ, ಎಲ್ಲೋ ಕರ್ಕೊಂಡು ಹೋಗ್ಬಿಟ್ರಿ ನೀವು ನನ್ನ, 1 ನಿಮಿಷ ಇರಪ್ಪ, ನಾನು ಹೇಳ್ತೀನಿ ಅಂದ್ಬಿಟ್ಟು ರಾಮನ ಅವ್ರು ಕೇಳ್ತಾ ಇರೋದೇನು, ಕೋನಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್, ಗುಣ ಇರುವಂತಹ ಆ ಗುಣಿ ಯಾರು, ಗುಣದ ಗಣಿ ಯಾರು ಅಂತ ಕೇಳಿದ್ರೆ, ಅದಕ್ಕೆ ಅವರು ಗುಣನ ವಿವರಣೆ ಮಾಡ್ಕೊಳ್ಳೋಣ ಅಂತ ಶುರು ಮಾಡ್ತಾರೆ ನಾರದರು. ಅವರು ಏನು ಹೇಳ್ತಾರೆ ನೋಡೋಣ. ಬುದ್ಧಿಮಾನ್, ನೀತಿಮಾನ್, ವಾಗ್ಮಿ, ಶ್ರೀಮಾನ್, ಶತ್ರು ನಿಬರ್ಹಣ, ವಿಪುಲಾಂಸೋ ಮಹಾಬಾಹು, ಕಂಬುಗ್ರೀವೋ ಮಹಾಹನು, ಸಮವಿಭಕ್ತಾಂಗ, ಸ್ನಿಗ್ಧವರ್ಣ ಪ್ರತಾಪವಾನ್, ಪೀನವಕ್ಷ ವಿಶಾಲಾಕ್ಷೋ, ಲಕ್ಷ್ಮೀವಾನ್, ಶುಭಲಕ್ಷಣ. ಅವರು ಶುರು ಮಾಡಿರೋದೇನು, ಬುದ್ಧಿವಾನ್, ನೀತಿಮಾನ್, ವಾಗ್ಮಿ ಅಂತ ಶುರು ಮಾಡಿಬಿಟ್ಟು, ನಾರದರಾದ್ರೂ ಆ ರಾಮರೂಪದಲ್ಲಿ ಅವ್ರ ಮನಸ್ಸು ಜಾರಿ ಹೋಗ್ತಾ ಇದೆ. ಅವ್ರೇನು ಹೇಳ್ತಾ ಇದ್ದಾರೆ, ಕಂಬುಗ್ರೀವ, ಅವನಿಗೆ
ಒಂದು ಸ್ಟ್ರಾಂಗ್ ಆಗಿರೋ ನೆಕ್ ಇರುವವನು, ಸಮವಿಭಕ್ತಾಂಗ, ಈ ಡಯಾಫ್ರಮ್ ಅಂತ ಏನಿದೆ ಅದಕ್ಕಿಂತ ಮೇಲೆ ಅದಕ್ಕಿಂತ ಕೆಳಗಡೆ ಸಮವಾಗಿ ವಿಭಕ್ತನಾಗಿದ್ದಾನೆ. ಸ್ನಿಗ್ಧವರ್ಣ, ಸ್ವಲ್ಪ ಡಾರ್ಕ್ ಕಾಂಪ್ಲೆಕ್ಷನ್ ಇದೆ. ಪೀನವಕ್ಷ, ಸಣ್ಣದಾದ ಸೊಂಟ ಇರುವವನು. ವಿಶಾಲಾಕ್ಷ, ಲಕ್ಷ್ಮೀವಾನ್ ಶುಭಲಕ್ಷಣ. ಅಂದರೆ ರಾಮರೂಪದಲ್ಲಿ ತಕ್ಷಣ ರಾಮಾಯಣ ಶುರುವಾಗುವಾಗಲೇ ರಾಮರೂಪದ ವರ್ಣನೆ, ಅದರಲ್ಲಿ ರಾಮಗುಣದ ವರ್ಣನೆ, ಅದರಲ್ಲೂ ರಾಮರೂಪವೆಂಬ ಗುಣ. ಅವನಿಗೆ ಅಷ್ಟು ರೂಪವಂತನಾಗಿದ್ದಾನೆ ಎಂಬುದೇ ಅವನಿಗೆ ಒಂದು ಗುಣ ಆಗಿದೆ. ಆದ್ದರಿಂದ ಎಲ್ಲರೂ ಆ ರಾಮರೂಪನ ನೀವು ಮನದಟ್ಟು ಮಾಡ್ಕೊಬೇಕು. ಅದರಿಂದಲೇ ವಿಷ್ಣು ಸಹಸ್ರನಾಮ ಹೇಳುವಾಗ್ಲೂ, ಯಾವುದೇ ಸ್ತೋತ್ರ ನಾವು ಹೇಳುವಾಗ್ಲೂ ಆ ಭಗವಂತನ ನಾವು ಸ್ತುತಿಸ್ತಾ ಇರುವಂತಹ ಭಗವಂತನ ರೂಪನ ನಾವು ಮನದಟ್ಟು ಮಾಡ್ಕೊಳ್ದೆ ಹೋದರೆ ಅದು ಫಲಶ್ರುತಿ ಸಂಪೂರ್ಣವಾಗಿ ನಮಗೆ ಫಲ ಸಿಗೋದಿಲ್ಲ. ಅಲ್ಲಿ ನಾವು ನಮ್ಮ ಮನಸ್ಸನ್ನ ಹೋಗಿ ಅಲ್ಲಿ ಲಾಕ್ ಮಾಡಿಬಿಡ್ಬೇಕು. ವಿ ಹ್ಯಾವ್ ಟು ಆ್ಯಂಕರ್ ಅವರ್ ಮೈಂಡ್ಸ್, ವಿ ಹ್ಯಾವ್ ಟು ಆ್ಯಂಕರ್ ಅವರ್ ಸೆನ್ಸಸ್ ಇನ್ ದಿ ಫಾರ್ಮ್ ಆಫ್ ದ ಲಾರ್ಡ್ ದಟ್ ವಿ ಆರ್ about to worship. ಸೊ ಆ ರಾಮರೂಪ ಹೇಗೆ ಎಲ್ಲರನ್ನ, ರೂಪ ಅಂದ ತಕ್ಷಣ ನಾವು ಸಂಪೂರ್ಣವಾಗಿ ರಾಮರೂಪನ ನಾವು ಯಾರೂ ಅನುಭವಿಸೋಕ್ಕಾಗೋದಿಲ್ಲ. ಅದು ಕಂಬರು ತುಂಬ ಚೆನ್ನಾಗಿ ಮಿಥಿಲಾ ನಗರಕ್ಕೆ ರಾಮ ಲಕ್ಷ್ಮಣರು ಹೆಜ್ಜೆ ಇಟ್ಕೊಂಡು ಬರ್ತಾ ಇದ್ರೆ ಹೇಗೆ ಮಿಥಿಲಾ ನಗರದ ಜನರೆಲ್ಲರೂ ಒಂದೊಂದು ಆಸ್ಪೆಕ್ಟ್ ಆಫ್ ರಾಮನ ರೂಪದಲ್ಲಿ ಲಾಕ್ ಆಗೋಗ್ತಾ ಇದ್ರು, ಅರೆಸ್ಟ್ ಆಗೋಗ್ತಾ ಇದ್ರು ಅನ್ನೋದನ್ನ ಬಹಳ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಕಂಬರಾಮಾಯಣದ ಮಹತ್ವ ಅದು. ಸೊ ಈ ರೀತಿ ರಾಮ ಎಂಬುವನು ಆ ರೂಪನೇ ಒಂದು ಗುಣ ಅವನಿಗೆ. ಇನ್ನೂ ಕೆಲವು ವಿಷಯಗಳು ಏನು ಹೇಳ್ಕೋಬೇಕಂದ್ರೆ, ಈ ರಾಮಾಯಣ ಶುರುವಾಗುವುದು ಹೇಗೆ ಅಂದರೆ, ಲವಕುಶರು ಅಯೋಧ್ಯ ಮಂಟಪದಲ್ಲಿ ರಾಮಾಯಣನ ಕಥೆನ ರಾಮನಿಗೆ ಹೇಳ್ತಾ ಇದ್ದಾರೆ ಎಂಬ ಒಂದು ಸನ್ನಿವೇಶದಲ್ಲಿ ಶುರುವಾಗುತ್ತೆ. ಎಲ್ಲರೂ ಕೇಳ್ಬೋದು, ಗುರು ನೀನು ರಾಮಾಯಣ ಏನಕ್ಕೆ ನನ್ನ ವೈರ್ ಯು ಆಸ್ಕ್ ಮಿ ಅಸ್ ಟು ಬಿಕಮ್ ಕಾನ್ಸೋರ್ಸ್ ಆಫ್ ರಾಮಾಯಣ ಅವ್ರ ರಾಮರೂಪ ಅವ್ರ ರಾಮಗುಣ ಅಂದರೆ, ಅದರ ಆರಂಭದಲ್ಲೇ ಫಲಶ್ರುತಿ ಅವರಿಬ್ಬರು ಹೇಳ್ತಾ ಇರುವ ಆ ಒಂದು ಬ್ಯೂಟಿ, ಅವ್ರು ಹಾಡ್ತಾ ಇದ್ದಾರೆ, ರಾಮಾಯಣನ ಹಾಡ್ತಾ ಇದ್ದಾರೆ ರಾಮ ಮಂಟಪದಲ್ಲಿ. ಎಲ್ಲ ಋಷಿಗಳು ಒಬ್ರೊಬ್ರು ಹೆಸರು ಹೇಳಿದ್ರೆ ನಮ್ಮ ಜನ್ಮಾಂತರದ ಪಾಪ ಹೊಟ್ಟೋಗುತ್ತೆ. ಅಂತಹ ವ್ಯಕ್ತಿತ್ವ ಉಳ್ಳ ಪ್ರತಿಯೊಬ್ಬ ಋಷಿಯೂ ಬಂದು ಅಲ್ಲಿ ರಾಮಾಯಣನ ಕತೆ ಕೇಳ್ತಾ ಇದ್ದಾರೆ. ಅವ್ರಿಗೆ ಅಷ್ಟೊಂದು ಹರ್ಷೋಲ್ಲಾಸ ಆಗ್ತಾ ಇದೆ, ಅಷ್ಟೊಂದು ಅವರು ರಾಮ ಕಥೆಯ ರಸದಲ್ಲಿ ಮುಳುಗೋಗ್ತಾ ಇದ್ದಾರೆ. ಆಮೇಲೆ ಒಬ್ರೊಬ್ರು ತಂದು ತಕ್ಷಣ ಅವ್ರಿಗೆ ಗಿಫ್ಟ್ಸ್ನ ಕೊಡ್ತಾರೆ. ಲವಕುಶರಿಗೆ ಗಿಫ್ಟ್ಸ್ ಕೊಡ್ತಾರೆ. ಒಬ್ರು ಯಜ್ಞೋಪವೀತವನ್ನು ಕೊಟ್ಟರೆ, ಒಬ್ರು ಮಡಿ ವಸ್ತ್ರನ ಕೊಡ್ತಾರೆ, ಒಬ್ರು ಕಮಂಡಲು ಕೊಡ್ತಾರೆ, ಒಬ್ರು ಕೌಪೀನಾನ್ ಕೊಡ್ತಾರೆ. ಅವ್ರವ್ರ ಕೈಲಾಗಿದ್ದ ಗಿಫ್ಟ್ನ ಏನೇನಿದೆಯೋ ತಗೊಳ್ಳಿ, ನೀವು ಇಷ್ಟು ಚೆನ್ನಾಗಿ ರಾಮಕಥೆನ ಹೇಳ್ತಾ ಇದ್ದೀರಾ, ನಮ್ಗೆ ಅಷ್ಟೊಂದು ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇದೆ, ಆದ್ದರಿಂದ ನೀವು ಈ ಗಿಫ್ಟ್ಸ್ನ ತಗೊಳ್ಳಿ ಅಂತ ಅವರು ಕೊಡ್ತಾರೆ. ಸೊ ಯು ಡೋಂಟ್ ಹ್ಯಾವ್ ಟು ವೇಟ್ ವೆರಿ ಲಾಂಗ್ ಟೈಮ್ ಟು ಬಿ ಬೆನಿಫಿಟೆಡ್ ಬೈ ದ ಸ್ಟೋರಿ ಆಫ್ ರಾಮಾಯಣ ತಕ್ಷಣ ದ ಇಮಿಡಿಯೇಟ್ ಫಲಶ್ರುತಿ ಆಫ್ ರಾಮಾಯಣ ಈಸ್ that you will become peaceful at heart and mind, and in all your senses you will have an overwhelming sense of peace and calm, and you will start to see the beauty of Rama in everything around you. So that is the Palashruti of Rama. That is why on Sri Rama Navami we have to at least go through a few shlokas, at least the dhyana shlokas of Sri Ramayana. Millions of years later, why are we still talking about Rama andre Ramana charitre, ಸೀತೆಯ ಚರಿತ್ರೆ, ಸೀತಾಯಾಹ ಚರಿತಂ ಮಹತ್ ಅಂತ ಏನಕ್ಕೆ ಹೇಳ್ತಾ ಇದ್ದೀವಿ ರಾಮಾಯಣ ಅಂದರೆ, ಏನದು ಕಾವ್ಯಂ ರಾಮಾಯಣಂ ಕೃತ್ಸ್ನಂ ಸೀತಾಯಾಹ ಚರಿತಂ ಮಹತ್. ಅಲ್ಲೇ ಬಂದ್ಬಿಡ್ತು ನೋಡಿ, ಪರಿತ್ರಾಣಾಯ ಸಾಧೂನಾಂ ಪೌಲಸ್ತ್ಯ ವದಮಿತ್ಯೇವಂ ಚಕಾರ ಚರಿತವ್ರತಃ. ಅಲ್ಲಿ ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ರಾವಣನ ವಧೆಗಾಗಿ ಈ ರಾಮಾಯಣನ ಕತೆ, ಸೀತೆಯ ಚರಿತ್ರೆಯ ವರ್ಣನೆ ಹಾಗೂ ರಾವಣನ ವಧೆಯಕ್ಕಾಗಿ ಇದು ರಾಮಾಯಣನ ರಚಿಸಿದ್ದಾರೆ ವಾಲ್ಮೀಕಿ ಅಂತ ಅವರಿಬ್ಬರು ಲವಕುಶರು ಪ್ರಸ್ತಾಪ ಮಾಡ್ಕೋತಾ ಇದ್ದಾರೆ. ಸೊ ಅಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ, ಅಲ್ಲೇ ಅವತಾರದ ಸೀಕ್ರೆಟ್. ರಾಮಾಯಣದಲ್ಲಿ ಎಲ್ಲೂ ನಿಮಗೆ
ಒಡನೆ ನಿಮಗೆ ಇವನು ಭಗವಂತ ಅಂತ ಬಾಯ್ಬಿಟ್ಟು ಹೇಳಲ್ಲ, ಆದರೆ ಎಲ್ಲನೂ ಮರೆಮಾಚಿ ಹೇಳ್ತಾರೆ. ನೀವು ರಾಮಾಯಣನ ಓದುವಾಗ ನಿಧಾನಕ್ಕೆ ಒಂದೊಂದು ಶ್ಲೋಕನೂ ನೀವು ಅಲ್ಲಲ್ಲೇ ನಿಂತು ನೀವು ಅನುಭವಿಸಿ ಮುಂದಕ್ಕೆ ಹೋಗಬೇಕಾಗುತ್ತೆ. ಅದಕ್ಕೆ ಪ್ರಾಯಶಃ ವಾಲ್ಮೀಕಿಗಳು ಮುಂಚೆ ಒಬ್ಬ ಬೇಡನ ಜನ್ಮದಲ್ಲಿದ್ದು ಆಮೇಲೆ ಅವರು ವಲ್ಮೀಕಾ ತಾಗತಃ ಇತಿ ವಾಲ್ಮೀಕಿ ಆಗಿ ಕಥೆನ ಹೇಳ್ತಾರೆ. ಆ ಒಂದು ಕರೇಜ್ ಬೇಕು ನಿಮಗೆ ರಾಮಾಯಣನ ಓದಕ್ಕೆ, ಬಿಕಾಸ್ ಇಟ್ ವಿಲ್ ಅರೆಸ್ಟ್ ಯು ಇನ್ ಸಿಂಪಲ್ ಶ್ಲೋಕ ವಿಲ್ ಇಮಿಡಿಯೇಟ್ಲಿ ಅರೆಸ್ಟ್ ಯು. ಮಿಲಿಯನ್ಸ್ ಆಫ್ ಇಯರ್ಸ್ ಲೇಟರ್ ಯು ವಿಲ್ ಸ್ಟಿಲ್ ಬಿ you will have a lump in your throat when you're reading Ramayana. So therefore you still have to read Ramayana and understand. And ಆ ಗುಣಸಮುದ್ರದಲ್ಲಿ ನೀವು ಮಿಂದು ಎದ್ದು ಬಂದರೆ ನೀವು ಭವಸಮುದ್ರನ ಬಹಳ ಸುಲಭವಾಗಿ ನೀವು ದಾಟ್ಬೋದು. ಸೊ ಆದ್ದರಿಂದ ಯು ಹ್ಯಾವ್ ಟು ರೀಡ್ ರಾಮಾಯಣ. ಇನ್ನೊಂದು ವಿಷಯ ಏನು ಹೇಳಬೇಕಾಗಿತ್ತು ಅಂದರೆ, ಇಲ್ಲಿ ಅವತಾರ ಪುರುಷ ರಾಮ ಅಂತ ಹೇಗೆ ಗೊತ್ತಾಗುತ್ತೆ ನಿಮಗೆ ಅಂದರೆ, ನೀವು ಭಗವದ್ಗೀತೆ ರೆಫರೆನ್ಸ್ ಇಟ್ಕೋಬೇಕು. ಭಗವದ್ಗೀತೆಯಲ್ಲಿ ವಿಭೂತಿ ಯೋಗದಲ್ಲಿ ಭಗವಂತ ಎಲ್ಲೆಲ್ಲಿದ್ದೀನಿ ನಾನು ಅಂತ, ನಾನು ಎಲ್ಲಿ ಪುಷ್ಪಗಳಲ್ಲಿ ನಾನು ಪಾರಿಜಾತದಲ್ಲಿದ್ದೇನೆ, ಮಾಸದಲ್ಲಿ ನಾನು ಧನುರ್ಮಾಸ, ಋತುಗಳಲ್ಲಿ ನಾನು ವಸಂತ ಋತು, ಸ್ಥಾವರಗಳಲ್ಲಿ ನಾನು ಹಿಮಾಲಯ, ನಾನು ಸಾಗರಗಳಲ್ಲಿ ಹಿಂದೂ ಸಾಗರ, ಹೀಗೆ ಪರ್ವತಗಳಲ್ಲಿ ನಾನು ಮೇರು ಪರ್ವತ, ಹೀಗೆ ದಡ ಅಂತ ಅವನು ತನ್ನ ವಿಭೂತಿ ಎಲ್ಲೆಲ್ಲಿದೆ. ಮರಗಳಲ್ಲಿ ನಾನು ಅರಳಿ ಮರ, ನೆಗ್ರೋಧ, ಉದುಂಬರ, ಇದೆಲ್ಲ ಅವನಿಗೆ ಭಗವಂತನಿಗೆ ಶ್ರೀನಾಮ ಬರುತ್ತೆ ವಿಷ್ಣು ಸಹಸ್ರನಾಮದಲ್ಲೂ. ಸೊ ಆದ್ದರಿಂದ ಎಲ್ಲ ಕಡೆ ತನ್ನ ವಿಭೂತಿನ ರೆಕಗ್ನೈಸ್ ಮಾಡ್ತಾನೆ ಅರ್ಜುನನ್ಗೆ. ಅದೇ ರೀತಿ ನಾರದರು ವಾಲ್ಮೀಕಿಗೆ ಸಂಕ್ಷೇಪವಾಗಿ ರಾಮಾಯಣನ ಹೇಳುವಾಗ ಅವರು ಕೂಡ ರಾಮನ ವಿಭೂತಿ ಎಲ್ಲೆಲ್ಲಿದೆ, ಭಗವಂತನ ವಿಭೂತಿ ಎಲ್ಲೆಲ್ಲಿದೆ ಅಂತ ಅವ್ರು ಅವನ ಗುಣವರ್ಣನೆಯಲ್ಲಿ ಅದನ್ನು ಸೂಕ್ಷ್ಮವಾಗಿ ಅವರು ನಮಗೆ ತೋರಿಸ್ತಾರೆ. ಪ್ರಜಾಪತಿ ಸಮಃ ಶ್ರೀಮಾನ್ ಧಾತಾ ರಿಪು ನಿಷೂದನಃ ರಕ್ಷಿತಾ ಜೀವಲೋಕಸ್ಯ ಧರ್ಮಸ್ಯ ಪರಿರಕ್ಷಿತ. ಧರ್ಮದಲ್ಲಿರುವವರನ್ನ ನಾನು ಪರಿರಕ್ಷಿತ ಅಂದರೆ ಸಂಪೂರ್ಣವಾಗಿ, ಕಂಪ್ಲೀಟ್ಲಿ, ಕಾಂಪ್ರಿಹೆನ್ಸಿವ್ಲಿ ಹಿ ವಿಲ್ ಪ್ರೊಟೆಕ್ಟ್ ಯು. ಸರ್ವದಾಭಿಗತಃ ಸದ್ಭಿಃ ಸಮುದ್ರ ಇವ ಸಿಂಧುಭಿಃ ಆರ್ಯಃ ಸರ್ವಸಮಶ್ಚೈವ ಸದೈವ ಪ್ರಿಯದರ್ಶನಃ. ಸ ಚ ಸರ್ವಗುಣೋಪೇತಃ ಕೌಸಲ್ಯಾನಂದವರ್ಧನಃ ಸಮುದ್ರ ಇವ ಗಂಭೀರ್ಯೋ ಧೈರ್ಯೇಣ ಹಿಮಮಾನಿವ. ಧೈರ್ಯದಲ್ಲಿ ಹಿಮವಂತೆಯೂ ಗಂಭೀರದಲ್ಲಿ ಸಮುದ್ರದಂತೆಯೂ. ಅಲ್ಲೇ ವಿಭೂತಿ ಯೋಗನ ಅವ್ರು ಆಗಲೇ ಅಲ್ಲೇ ಹೇಳ್ತಾ ಇದ್ದಾರೆ. ಭಗವದ್ಗೀತೆ ಬಂದಿದ್ದು ಇನ್ನೊಂದು ಅವತಾರದಲ್ಲಿ. ಫಸ್ಟು ಭಗವಂತ, ನಮಗೂ ಭಗವಂತನಿಗೂ ಏನು ಡಿಫ್ರೆನ್ಸ್ ಅಂದರೆ, ಭಗವಂತ ತನ್ನ ಚರಿತ್ರೆಯಲ್ಲಿ ಭಗವದ್ಗೀತೆನ ತೋರಿಸ್ಕೊಟ್ಟು ತಾನು ಅವತರಿಸಿ ವೈಕುಂಠದಿಂದ ಅವತರಿಸಿ ಬಂದು ಆ ರೀತಿ ನಡ್ಕೊಂಡು ತನ್ನ ಚರಿತ್ರೆಯನ್ನು ತನ್ನ ಅವತಾರ ಸಮಾಪ್ತಿ ಮಾಡಿ ಮತ್ತೊಂದು ಅವತಾರದಲ್ಲಿ ಅದನ್ನು ಉಪದೇಶವನ್ನಾಗಿ ಹೇಳ್ತಾನೆ. ನಾವೆಲ್ಲರೂ ಉಪದೇಶ ಹೇಳಿಬಿಟ್ಟು ನಾವು ಅದನ್ನು ಫಾಲೋ ಮಾಡೋದಿಲ್ಲ. ಇದೇ ನಮಗೂ ಆ ಭಗವಂತನಿಗೂ ವ್ಯತ್ಯಾಸ. ಸೊ ಆದ್ದರಿಂದ ರಾಮಾಯಣ ಬೇರೆ ಅಲ್ಲ, ಭಗವದ್ಗೀತೆ ಬೇರೆ ಅಲ್ಲ. ಭಗವದ್ಗೀತೆಯಲ್ಲಿ ಭಗವಂತ ಏನೇನು ಹೇಳ್ಕೊಂಬರ್ತಾನೋ ಅದೆಲ್ಲವನ್ನು ನೀವು ರಾಮಾಯಣಕ್ಕೆ ಅಳವಡಿಸಿ ನೀವೇ ನೋಡ್ಕೋಬೇಕಾಗುತ್ತೆ, ಸ್ವಾಧ್ಯಾಯ ಮಾಡಬೇಕಾಗುತ್ತೆ. ಸೊ ಆದ್ದರಿಂದ ನೀವು ರಾಮರೂಪನ ನೀವು ಸ್ವಲ್ಪನಾದರೂ ಇವತ್ತು ಅನುಭವಿಸ್ಬೇಕು. ನಿಮ್ಗೆ ಯಾರು ಗುರುಗಳಿದ್ದಾರೋ ಅವ್ರ ಬಾಯಲ್ಲಿ ನೀವು ರಾಮಾಯಣನ ಫಸ್ಟು ಶ್ರವಣ ಮಾಡಬೇಕು, ಅದು ಬಹಳ ಮುಖ್ಯ. ಆಮೇಲೆ ಏನು ಹೇಳ್ಕೊಂಡು ಹೋಗ್ತಾರೆ, ವಿಷ್ಣುನಾ ಸದೃಶೋ ವೀರ್ಯೋ ಸೋಮವತ್ ಪ್ರಿಯದರ್ಶನ. ವೀರ್ಯದಲ್ಲಿ ವಿಷ್ಣುವಂತೆಯೂ ಪ್ರಿಯದರ್ಶನ ಯಾರಂತೆ, ಚಂದ್ರನಂತೆ ಪ್ರಿಯದರ್ಶನ. ಅದಕ್ಕೆ ಅವನು ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯದರ್ಶನಂ. ಕಾಲಾಗ್ನಿ ಸದೃಶ ಕ್ರೋಧ ಕ್ಷಮೆಯ ಪೃಥಿವೀ ಸಮಃ. ಕ್ರೋಧದಲ್ಲಿ ಕಾಲಾಗ್ನಿಯಂತೆಯೂ ಕ್ಷಮೆಯಲ್ಲಿ ಪೃಥಿವಿಯಂತೆಯೂ. ಧನದೇವ ಸಮಸ್ತ್ಯಾಗೆ ಸತ್ಯೇ ಧರ್ಮ ಇವ ಪರಹ. ಸತ್ಯದಲ್ಲಿ ಧರ್ಮನಂತೆ, ಧರ್ಮ ಅಂದರೆ ದ ಲಾರ್ಡ್ ಆಫ್ ಡೆತ್, ಯಮನಂತೆ ಸತ್ಯದಲ್ಲಿ. ಸೊ ಆದ್ದರಿಂದ ಧರ್ಮನ ಎಂದೂ ಭಗವಂತ ಬಿಟ್ಕೊಡಲ್ಲ. ಅದರ ಪ್ರತಿಪಾದನೆಗಾಗಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಅಂತ ತೋರಿಸ್ಕೊಳ್ಳೋದಕ್ಕೂ, ನಿನ್ನ ಒಳಗಡೆ ಇರುವ ಭಗವಂತ ಅಂತರ್ಯಾಮಿಯಾಗಿ ನಾನಿದ್ದೇನೆ ಅಂತ ಇನ್ನೊಂದು ರೀತಿ ತೋರಿಸ್ಕೊಳ್ಳೋಕ್ಕೂ ಇದು ಅರವಿಂದರ ಅಭಿಪ್ರಾಯ. ಅಂತರ್ಯಾಮಿಯಾಗಿ ನಾನು ಇದ್ದೀನಿ ಅನ್ನೋದನ್ನು ಪ್ರತ್ಯಕ್ಷವಾಗಿ ತೋರಿಸ್ಕೊಳ್ಳೋದಕ್ಕೆ ಕೂಡ ಅವನು ಭಗವಂತ ಅವತರಿಸ್ತಾನೆ ಅನ್ನೋದು ಅದು ಅರವಿಂದರ ಅಭಿಪ್ರಾಯ. ಸೊ ಆದ್ದರಿಂದ ಇವತ್ತು ರಾಮನವಮಿ.
ಸೊ ಲವಕುಶರಿಗೆ ತಕ್ಷಣ ಸಿಕ್ಬಿಡುತ್ತೆ ರಾಮರೂಪ. ನಾನು ಹೇಳ್ತಾ ಇದ್ದೆ, ಯು ಕೆನಾಟ್ ಕಂಪ್ಲೀಟ್ಲಿ ಎಂಜಾಯ್ ರಾಮರೂಪ. ಹೇಗೆ ಗೊತ್ತು ನಿನಗೆ ಅಂದರೆ, ನೀವೆಲ್ಲರೂ ತಿರುಮಲೆಗೆ ಹೋಗಿದ್ದೀರಾ, ಆ ಪಾದ ಚೂಡ ಕೆಳಗಡೆಯಿಂದ ಮೇಲ್ವರೆಗೂ ನೀವು ದರ್ಶನ ಮಾಡ್ತೀರಾ. ಆದರೆ ನೀವು ಏನು ನೋಡಿದ್ದೀರಾ ಅಂತ ಯಾರಾದರೂ ನಿಮ್ಮನ್ನ ಕೇಳಿದ್ರೆ, ಶಂಖ ನೋಡಿದ್ರ, ಚಕ್ರ ನೋಡಿದ್ರ, ಪಚ್ಚಕರ್ಪೂರ ಭಗವಂತನ ಗಲ್ಲಿಗಿಟ್ಟಿರೋದು ನೋಡಿದ್ರ, ವಕ್ಷಸ್ಥಳದಲ್ಲಿ ಉಭಯನಾಚಿಯಾರನ್ನ ನೋಡಿದ್ರ, ಯುನೋ ಕೌಸ್ತುಭನ್ ನೋಡಿದ್ರ, ಶ್ರೀವತ್ಸನ್ ನೋಡಿದ್ರ, ಕಟಿನ್ ನೋಡಿದ್ರ, ಕಟಿ ಅವಲಂಬಿತ ಹಸ್ತನ್ ನೋಡಿದ್ರ, ವೈಕುಂಠ ಹಸ್ತನ್ ನೋಡಿದ್ರ, ತುಳಸಿ ಮಾಲೆನ ನೋಡಿದ್ರ, ಏನು ನೋಡಿದ್ರಿ ಅಂದರೆ ಯಾರು ಊರ್ಜಿತವಾಗಿ ಹೇಳಕ್ಕೆ ಸಾಧ್ಯ ಇಲ್ಲ. ಆ ಭಗವಂತನಿಗೆ ಹಾಕಿರೋ ಆ ಕಿರೀಟ ಮೇಲೆ ಹೋಗ್ತಾ ಇರುತ್ತೆ, ಅದು ತುದಿ ಕೂಡ ನಿಮ್ಗೆ ಕಾಣಿಸೋದಿಲ್ಲ. ಎಷ್ಟೇ ನೀವು ಹತ್ತಿರ ಹೋಗಿ ನೋಡಿದ್ರೂ ಭಗವಂತನ ಆ ಸಂಪೂರ್ಣವಾದ ಒಂದು ರೂಪ ನಿಮಗೆ ಅದು ಮನದಟ್ಟಾಗಬೇಕಂದ್ರೆ ಮತ್ತೆ ಅವನಲ್ಲೇ ನೀವು ನಿವೇದನೆ ಮಾಡಿಕೊಂಡು, ನೀವು ಪ್ರತಿ ಸತಿ ತಿರುಮಲೆಗೆ ಹೋಗಿ ದರ್ಶನ ಮಾಡಬೇಕಾದ್ರೂ ಭಗವಂತ ನಿನ್ನ ರೂಪ ನನ್ನ ಮನಸ್ಸಲ್ಲಿ ನಿಂತ್ಕೊಳ್ಳುವ ಹಾಗೆ ನೀನು ಮಾಡುವಂತ ನೀವು ಅವನ ಹತ್ರ ಪ್ರಾರ್ಥಿಸ್ಕೊಂಡ್ರೆ ಮಾತ್ರ ಆ ರೂಪ ನಿಮ್ಮ ಮನಸ್ಸಲ್ಲಿ ನಿಂತ್ಕೊಳ್ಳುತ್ತೆ ವಿನಃ ನಿಮಗೆ ಮತ್ತೆ ಚತುರ್ಭುಜ ಪದಕಗಳು ಹಾಕಿರ್ತಾರೆ. ಎಷ್ಟು ನೀವು ಆ ಸೌಂದರ್ಯನ ರಾಮಂತೆ ಬಾಹು, ರಾಮನಿಗೂ ತಿರುಮಲೆಯ ವೆಂಕಟೇಶ್ವರನಿಗೂ ಅನ್ಯೋನ್ಯ ಸಂಬಂಧ ಇದೆ, ಕೃಷ್ಣನಿಗೂ ತಿರುಮಲೆಯ ವೆಂಕಟೇಶ್ವರನಿಗೂ ಅನ್ಯೋನ್ಯ ಸಂಬಂಧ ಇದೆ. ಅದರಿಂದ ಅವನು ಶ್ರೀರಾಮಕೃಷ್ಣ ತಿರುವೆಂಕಟ ಸ್ವಾಮಿ. ಸೊ ಇವಾಗಲೂ ಈಗ ಕಲಿಯುಗದ 22nd ಸೆಂಚುರಿಯಲ್ಲೂ ನಾವು ಇದು ನಮಗೆ ಅನುಭವಕ್ಕೆ ಬರುತ್ತೆ. ವಿ ಆಲ್ ಹ್ಯಾವ್ ಬೀನ್ ದೇರ್, we all can relate to this aspect of the beauty of the Lord. So today I want to showcase a little bit more about Ramarupa. ನನ್ನ ಮನಸ್ಸಿಗೆ ತೋಚಿದ್ದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅನ್ಕೊತಾ ಇದ್ದೀನಿ. ಸೊ ಈ ರೀತಿ ಲವಕುಶರು ಕತೆ ಹೇಳ್ಕೊಂಡು ಮುಂದೆ ಬರ್ತಾ ಇರ್ತಾರೆ. ಈಗ ರಾಮನ ಪಟ್ಟಾಭಿಷೇಕದ ಮಾರ್ನಿಂಗ್ ಎಲ್ಲ ರೂಪನೂ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಅನುಭವಿಸೋಕ್ಕೆ ತುಂಬ ಕಷ್ಟ ಅಂತ ನಾನು ಹೇಳ್ಕೊಂಡೆ. ಆದ್ದರಿಂದ ಇವತ್ತು ರಾಮನ ಕಾಕಪಕ್ಷ ಹೇಗಿದೆ, ಅವನ ಗುಂಗುರು ಕೂದಲು ಹೇಗಿದೆ ಅನ್ನೋದನ್ನು ಸ್ವಲ್ಪ ನೋಡೋಣ. ಅದರಲ್ಲಿ ಫಸ್ಟ್ ನಮಗೆ ತಕ್ಷಣ ಗೊತ್ತಾಗೋದೇನು ಅಂತಂದರೆ, 16 ವರ್ಷ ಆಗಿರುತ್ತೆ ರಾಮನಿಗೆ. ವಿಶ್ವಾಮಿತ್ರರು ಬಂದುಬಿಡ್ತಾರೆ ಅಯೋಧ್ಯ ನಗರಕ್ಕೆ. ಬಂದು ದಶರಥನ ಹತ್ರ ನೀನು ಕಳಿಸ್ಕೊಡು ಅಂತಂದರೆ ಅವ್ನು ಇನ್ನೂ 16 ವರ್ಷದ ಹುಡುಗ ಅಂತ ಅವನು ಇಂಡೈರೆಕ್ಟಾಗಿ ಹೇಳ್ಬಿಡ್ತಾನೆ. ಅವ್ರ ಕೋಪ ಬಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅರ್ಧ ಯೋಜನೆ ನಡ್ಕೊಂಡು ಸರಿಯೂ ದಡದವ್ರಿಗೂ ಬಂದುಬಿಟ್ಟಿರ್ತಾರೆ. ಬೆಳಗ್ಗೆ ಬಂದವರು ಸಾಯಂಕಾಲದ ತನಕ ನಡ್ಕೊಂಡು ದಡ ಅಂತ ನೀನೇ ಚೆನ್ನಾಗಿರುವಂಥ ಕೋಪದಿಂದ ವಿಶ್ ಮಾಡಿಬಿಟ್ಟು ಹೊರಟು ಬಿಡ್ತಾರೆ. ಆದರೆ ವಸಿಷ್ಠರು ದಶರಥನಿಗೆ ಸಮಾಧಾನ ಮಾಡಿಬಿಟ್ಟು ಅವ್ರೇನು ಹೇಳ್ತಾರೆ ಅಂದರೆ, ಇಲ್ಲಪ್ಪ ಅವನು ಒಳ್ಳೇದಾಗುತ್ತೆ ರಾಮನಿಗೆ, ನೀನು ಕಳಿಸ್ಕೊಡು ಅಂತ ಹೇಳಿದಾಗ ರಾಮ ಬಿಲ್ಲು ಬಾಣ ಬತ್ತಲಿಕೆಯನ್ನು ಇಟ್ಕೊಂಡು ರಾಮ ಲಕ್ಷ್ಮಣರು ಅಯೋಧ್ಯ ನಗರದಿಂದ ನಡ್ಕೊಂಡು ವಿಶ್ವಾಮಿತ್ರರ ಹಿಂದೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಸೊಬಗು ವಾಲ್ಮೀಕಿ ಅಲ್ಲಿ ಸಂಪೂರ್ಣವಾಗಿ ಸೋತೋಗ್ತಾರೆ. ಅದನ್ನು ವರ್ಣಿಸ್ತಾ, ರಾಮರೂಪನ ವರ್ಣಿಸ್ತಾ, ಆ ಕಾಕಪಕ್ಷನ ವರ್ಣಿಸ್ತಾ ಅವ್ರೇನು ಹೇಳ್ತಾರೆ ಅಂತಂದರೆ, ಎಷ್ಟೊಂದು ಉಪಮೇಯಗಳನ್ನ ಕೊಟ್ಕೊಂಡು ಹೋಗ್ತಾರೆ. 3 ಹೆಡೆಯ ಹಾವುಗಳು ವಿಶ್ವಾಮಿತ್ರರ ಹಿಂದೆ, 3 ಎರೆಯ ಹಾವುಗಳು ವಿಶ್ವಾಮಿತ್ರನ ಹಿಂದೆ ಹೋಗ್ತಾ ಇದೆ ಅನ್ನೋ ರೀತಿಯಲ್ಲಿ ಅವರು ಅದನ್ನು ವರ್ಣಿಸ್ತಾರೆ. ಬತ್ತಳಿಕೆ ಎಂಬ ಒಂದು ಹೆಡೆ, ಕಾಕಪಕ್ಷವೆಂಬ ಒಂದು ಹೆಡೆ, ಆಮೇಲೆ ಆ ಬಿಲ್ಲಿಂಗೆ ಬಗ್ಗಿರುತ್ತಲ್ಲ ಅದು ಒಂದು ಹೆಡೆ. ಈ ರೀತಿಯಾದ 3 ಹೆಡೆಯ ಸರ್ಪಗಳು ವಿಶ್ವಾಮಿತ್ರನ ಅನುಸರಿಸಿ ಹೋದವು ಅಂತ ಒಂದು ಇದಾದರೆ, ಆ ರೂಪ ಎಷ್ಟು ಬ್ಯೂಟಿಫುಲ್ ಆಗಿದ್ರು. ದ ಫೇರ್ ಲಕ್ಷ್ಮಣ ಆ್ಯಂಡ್ ದ ಡಾರ್ಕ್ ರಾಮ ಅಂತಂದರೆ, ಬ್ರಹ್ಮನ ಹಿಂದೆ ಅಶ್ವಿನಿ ಕುಮಾರರು ನಡ್ಕೊಂಡು ಹೋಗ್ತಾ ಇರೋಂಗೆ ಅಂತ ಇನ್ನೊಂದು ಉಪಮೇಯ ಕೊಟ್ಟು, ಸ್ಕಂದ ವಿಶಾಖರು ಶಂಕರನ ಹಿಂದೆ, ಅಂದರೆ ರಾಮ ಎಂಬ ವಸ್ತುವು ಯಾರ ಹಿಂದೆ ಇರುತ್ತೋ ಒಬ್ಬ ಋಷಿ ಕೂಡ ಶಂಕರನ ಎತ್ತರಕ್ಕೆ ಏರ್ಬೋದು ಅನ್ನೋದಕ್ಕೆ ಅದನ್ನು ಅವರು ಅಲ್ಲಿ ತೋರಿಸ್ಕೊಂಡು ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಧ್ಯರ್ಧ ಯೋಜನಂ ಗತ್ವಾ ಸರ್ವ್ಯ ದಕ್ಷಿಣೇ ತಟೆ ರಾಮೇತಿ ಮಧುರಾಂ ವಾಣೀಂ ವಿಶ್ವಾಮಿತ್ರೋ ಅಭ್ಯಭಾಷತ. ಸೊ ದಡ ಅಂತ ನಡ್ಕೊಂಡು ಹೋಗ್ತಾ ಇರ್ತಾರೆ. ಧೂಳೆಲ್ಲ ಎದ್ಬಿಟ್ಟಿರುತ್ತೆ.
ರಾಮ ಲಕ್ಷ್ಮಣರು ಅವ್ರ ಹಿಂದೆ ನಡ್ಕೊಂಡು ಬರ್ತಾ ಇರ್ತಾರೆ. ಆಮೇಲೆ ಸರಯು ಸರಯು ದಾಟಬೇಕು ಅಂತ ಹಿಂಗೆ ಕಾಲು ಹೆಜ್ಜೆ ಇಟ್ಟಾಗ ಸರಯು ಅವ್ರ ಕಾಲನ್ನ ಆವರಿಸ್ಕೊಂಡು ನಮಸ್ಕಾರ ಮಾಡಿ, ದಯವಿಟ್ಟು ಕ್ಷಮಿಸಿ, ನೀವು ಈ ರೀತಿ ಕೋಪದಿಂದ ನೀವು ಹೋದರೆ ಅಯೋಧ್ಯೆ ನಗರಕ್ಕೆ ಒಳ್ಳೆಯದಾಗೋದಿಲ್ಲ ಅಂತ ಅಂದಾಗ ಅವರು ಒಂದು ನಿಮಿಷ ನಿಂತ್ಕೊಂಡು ಈಗ ಹಿಂದೆ ತಿರುಗಿ ನೋಡಿದ ತಕ್ಷಣ ಆ ಧೂಳೆಲ್ಲ ಹಿಂಗೆ ಸೆಟ್ಲ್ ಆಗ್ತಾ ಇರುತ್ತೆ. ಆ ಒಂದು ಗಾಳಿ ಕೂಡ ಬೀಸಿ ಆ ಧೂಳೆಲ್ಲ ಸೆಟ್ಲ್ ಆಯಿತು ಅಂತ ವಾಲ್ಮೀಕಿ ವರ್ಣನೆ ಮಾಡ್ತಾರೆ. ಆವಾಗ ಅವ್ರಿಗೆ ರಾಮ ಅಂದ ತಕ್ಷಣ ಆ ರಾಮರೂಪ ಅಲ್ಲಿ ಅವ್ರಿಗೆ ಧೂಳೆಲ್ಲ ಸೆಟ್ಲ್ ಆಗಿ ಕೊಲುವ ಮರಕದ ಕೋದಂಡ ಪಾಣಿ ದರ್ಶನ ಅಲ್ಲಿ ಸ್ವಾಮಿ ಕೊಡ್ತಾನೆ ಅವ್ರಿಗೆ. ಆವಾಗ ರಾಮ ಶಬ್ದದಲ್ಲಿರುವ ಮಧುರತೆ, ಆ ಮಧುರಕ್ಕೆ ಮೀರಿದ ಒಂದು ರಾಮರೂಪದ ದರ್ಶನ ಅವ್ರಿಗಲ್ಲಾಗುತ್ತೆ. ಅವಾಗ ಅವರು ಪಶ್ಚಾತ್ತಾಪ ಪಡ್ಕೋತಾರೆ. ನೋಡ್ದ ಈ ಒಂದು ಬ್ಯೂಟಿನ, ಈ ಒಂದು ರಾಮಚಂದ್ರ ಸ್ವಾಮಿಯ ದರ್ಶನನ ನಾನು ಇಷ್ಟೊತ್ತು ಅರ್ಧ ಯೋಜನೆ ನಾನು ಮಾಡ್ಕೊಂಡಿರ ಬಂದ್ಬಿಟ್ನಲ್ಲ ಅಂತ ಅವರು ಪಶ್ಚಾತ್ತಾಪ ಪಡ್ಕೋತಾರೆ. ಅವತ್ತಿನ ರಾತ್ರಿ ಸರಿಯು ದಡದಲ್ಲಿ ಅವರು ಎಲ್ಲರೂ ಮಲ್ಕೋತಾರೆ. ಒಂದು ಕಡೆ ಲಕ್ಷ್ಮಣ, ಒಂದು ಕಡೆ ರಾಮ, ಮಧ್ಯ ವಿಶ್ವಾಮಿತ್ರರು. ಬೆಳದಿಂಗಳು ಅಂತ ಅಂದ್ಕೊಳ್ಳಿ ನೀವು. ಒಳ್ಳೆ ಗಾಳಿ ಬೀಸ್ತಾ ಇದೆ. ಅವರು ರಾಮ ಬಿರಿದ ಪಚ್ಚೆಯಂತೆ ಒಂದು ಪಚ್ಚೆ ಮಣಿನ ತೊಗೊಂಡು ನೀವು ಅದಕ್ಕೆ ಹೊಡೆದು ನೀವು ಬಿರಿದ್ರೆ ಹೇಗೆ ಆ ಥಳ ಹೊಳಿತಾ ಇರುತ್ತೋ ಹಸಿರು ಕಲ್ಲು, ಆ ರೀತಿಯಾದ ಒಂದು ರಾಮರೂಪ. ಈ ಕಡೆ ಅಷ್ಟೇ ವಜ್ರಮಣಿಯಂತೆ ಲಕ್ಷ್ಮಣ ಸ್ವಾಮಿ. ಅವರಿಬ್ಬರು ರೂಪನ ಈ ಕಡೆ ನೋಡ್ತಾರೆ, ಆ ಕಡೆ ನೋಡ್ತಾರೆ. ರಾಮನಲ್ಲೇ ಅವ್ರ ಮನಸ್ಸು ಸೋರೋಗ್ತಾ ಇದೆ. ಇವರು ಎಲ್ಲಿ ವಿಶ್ವಾಮಿತ್ರರ ದೃಷ್ಟಿ ಬಿದ್ದೋಗುತ್ತೋ ಅಂತ ರಾಮನ ಕಾಕಪಕ್ಷ ಗುಂಗುರು ಕೂದಲು ಅವರು ರಾಮನ ಮುಖನ ಅದು ಮಾಚ್ತಾ ಇದೆಯಂತೆ. ಇವರು ಎರಡು ಕೈಯಿಂದ ಅಷ್ಟು ಘನವಾದ ಒಂದು ಬ್ಯೂಟಿಫುಲ್ ಲಾಕ್ಸ್ ಆಫ್ ಹೇರ್ನ ಅವರು ಹಿಂದೆ ಬಾಚಕ್ಕೆ ಆ ಬೆಳದಿಂಗಳಿ ಇರುವ ಒಂದು ತಂಗಾಳಿ ಮುಂದೆ ಬೀಸಿ, ಆ ತಂಗಾಳಿಯನ್ನು ಅವಲಂಬಿಸಿ ಆ ಕಾಕಪಕ್ಷ ಮತ್ತೆ ರಾಮನ ರೂಪನ ಮರೆಮಾಚುವುದಕ್ಕೆ ಇದೇ ರೀತಿ ಅವರು ಇಡೀ ರಾತ್ರಿ ತಮ್ಮ ಪಕ್ಕದಲ್ಲೇ ಮಡಿಲಲ್ಲೇ ಅನ್ಕೊಳ್ಳಿ ಮಲಗಿಸ್ಕೊಂಡು ಈ ದಶರಥ ಕುಮಾರರನ್ನ ರೂಪದಲ್ಲಿ ಅವರು ಆ ಕಾಕಪಕ್ಷದಲ್ಲಿ ಅವರು ಮನಸ್ಸು ಸೋರೋಗ್ತಾ ಇದೆ. ಇದನ್ನೇ ತ್ಯಾಗರಾಜ ಸ್ವಾಮಿಗಳು ಕೂಡ ಇನ್ನೂ ಮುಂದಕ್ಕೆ ಬೆಳೆಸ್ತಾರೆ. ಅವರೇನು ಹೇಳ್ತಾರೆ, ಇದು ಅಲಕಲು ಅಲ್ಲಲಾಡಗನಿ ಅನ್ನೋ ಒಂದು ಕೀರ್ತನೆಯಲ್ಲಿ ಇದು ಬರುತ್ತೆ. ಅಲಕಲಲ್ಲ ಲಾಡಗನಿ ರಾಮುನಿ ಏಟು ಪೊಂಗೆನು. ಆಮೇಲೆ ಏನು ಹೇಳ್ತಾರೆ, ಚೇಚು ಮೀರಗನು ಮಾರೀಚುನಿ ಮದ ಮನಚುವೇಲ. ಮಾರೀಚನ ಮದ ಅಡಗಿಸುವಾಗ ಇವರು ಮತ್ತೆ ಇದು ಮಂತ್ರಗಳೆಲ್ಲ ಹೇಳ್ಕೊಡ್ತಾರೆ. ಬಲ ಅತಿ ಬಲ ಮಂತ್ರಗಳನ್ನೆಲ್ಲ ಉಪದೇಶ ಮಾಡಿ ತಾಟಕ್ಕೆ ಅಲ್ಲಿ ರಾಕ್ಷಸರನ್ನೆಲ್ಲ ಕೊಲ್ಲಬೇಕು ಅಂತ ಅವರು ಮಾರೀಚ ಇವ್ರನ್ನೆಲ್ಲ ಕೊಲ್ಲಬೇಕು ಅಂತ ಕರ್ಕೊಂಬಂದಿರ್ತಾರಲ್ಲ. ನಾನು ಯಜ್ಞ ಮಾಡ್ತೀನಿ ಕಣೋ ರಾಮ, ನೀನು ಇವ್ರನ್ನೆಲ್ಲ ಸ್ವಲ್ಪ ನಾನು ಹೇಳ್ಕೊಟ್ಟಿರೋ ಮಂತ್ರದ ಉಪಯೋಗಿಸ್ಕೊಂಡು ನೀನು ಇವ್ರನ್ನೆಲ್ಲ ಇದು ಮಾಡಬೇಕು ಅಂತ ಹೇಳಿರ್ತಾರೆ. ಇವರೇನು ಮಾಡ್ತಾರೆ, ಯಜ್ಞದ ಕುಂಡದ ಮುಂದೆ ಕೂತ್ಕೊಂಡು ಇವರು ಸ್ರವಾನ ಇಟ್ಕೊಂಡು ಹವಿಸ್ ಹಾಕೋದು ಬದಲು ಹವಿಸ್ ಹಾಕೋದನ್ನು ಮರ್ತೋಗ್ಬಿಟ್ಟು ರಾಮ ಏನು ಮಾಡ್ತಾ ಇದ್ದಾನೆ, ಇವರು 14,000 ಜನಗಳು ಬಂದು ಯಾವ ಕಡೆಯಿಂದ ಬರ್ತಾ ಇದ್ದಾರೆ ಅವನಿಗೆ ಗೊತ್ತಾಗ್ತಾ ಇಲ್ಲ. ಅವನೇನು ಮಾಡ್ತಾನೆ, ಹಿಂದೆ ಇರೋ ಬತ್ತಳಿಕೆಯಿಂದ ಬಾಣವನ್ನು ತೆಗೆದು ಬಾಣ ಹೂಡಿ ರಾಕ್ಷಸನ ಸಂಹಾರ ಮಾಡಬೇಕು. ಈ ರೀತಿ ಅವನು ಹಿಂದೆ ಮುಂದೆ ಅವನ ಕತ್ತ ಆಡ್ತಾ ಇರುವಾಗ ಆ ಕಾಕಪಕ್ಷವು ಹಿಂದೆ ಮುಂದೆ ಹಾಡಿ ಆ ಬ್ಯೂಟಿಯಲ್ಲಿ ವಿಶ್ವಾಮಿತ್ರರು ಕರ್ಗೋಗ್ತಾ ಇದ್ದಾರಂತೆ ಅಂತ ತ್ಯಾಗರಾಜರು ವರ್ಣನೆ ಮಾಡ್ತಾರೆ. ಮತ್ತೆ ಮಿಥಿಲೆ ಕರ್ಕೊಂಡು ಹೋದಾಗ ಶಿವಧನುಸ್ಸನ್ನು ಹಿಡ್ಕೊಂಡ್ಬಿಟ್ಟಿದ್ದಾನೆ ರಾಮ. ಲೇಸಾಗಿ ಎತ್ಬಿಟ್ಟಿದ್ದಾನೆ, ತುಂಬ ಈಸಿಯಾಗಿ ಎತ್ತಿದ್ದಾನೆ. ಆ ಮೇಲ್ಗಡೆ ಇರುವ ಧನುಸ್ನ ಮೇಲಿಂದ ತೆಗೆದು ಕೆಳಗಡೆಗೆ ಅಲ್ಲಿ ಕಟ್ಟಬೇಕು. ಅದನ್ನು ಕಟ್ಟುವಾಗ ಮೇಲಕ್ಕೆ ಎದ್ದಾಗ ಕಾಕಪಕ್ಷ ಹಿಂದೆ ಹೋಗೋಕ್ಕೆ, ಕೆಳಗೆ ಬಗ್ಗೆ ಅದನ್ನು ಕಟ್ಟುವಾಗ ಕಾಕಪಕ್ಷ ಮತ್ತೆ ಮುಂದೆ ಬರೋಕ್ಕೆ. ಇದನ್ನು ಅವ್ರು ಕೂತ್ಕೊಂಡು ಕಣ್ಸನ್ನೆ ಮಾಡಿ ಆಗಲೇ ಹೇಳಿದ್ದಾರೆ ಅವನಿಗೆ, ರಾಮ ನೀನು ಒಂದು ಕಣ್ಣು ನೋಡು, ಇದನ್ನು ಈ ಶಿವಧನಸ್ಸನ್ನು ನೀನು ನೋಡು ಅಂತ. ಸೊ ಅವನ ಬಲಗೈಯಲ್ಲಿ ಹಿಡಿದುಬಿಟ್ಟು ಎಡಗೈಯಲ್ಲಿ ಆ ದಾರ ನಿಂಗೆ ಕಟ್ತಾ ಇರುವಾಗ ಆ ಕಾಕಪಕ್ಷ ಮತ್ತೆ ಆಡ್ತಾ ಇರೋದನ್ನು
ವಿಶ್ವಾಮಿತ್ರರು ಆ ಸೊಬಗನ್ನು ನೋಡ್ತಾ ಇರೋದನ್ನ ತ್ಯಾಗರಾಜರು ನಾನು ನೋಡಿದ್ದೀನಿ ಅಂತ ಯಾರು ನೋಡಿಲ್ಲ ಅಂತ ವಿಶ್ವಾಮಿತ್ರರ ಮನಸ್ಸಲ್ಲಿ ಅವ್ರು ನೋಡ್ತಾ ಅನುಭವಿಸ್ತಾ ಇದ್ದಾರೆ. ಅದನ್ನು ತ್ಯಾಗರಾಜರು ನೋಡ್ಬಿಟ್ಟಿದ್ದಾರೆ ಅಂತ ಅಲಕಲು ಅಲ್ಲಲಾಡಗ ಗನಿಯಾ ರಾಮುನಿ ಎಟು ಪೊಂಗೆನು, ಈ ರೀತಿ ಇದನ್ನು ನಾವು ಸ್ಪ್ಲಿಟ್ ಮಾಡ್ಕೊಂಡು ಹೋಗ್ಬೇಕು. ಮುಂದೆ ಅವರೇ ಹೇಳ್ತಾರೆ, ಮುನಿ ಕಣ್ಣು ಸೇಯಗ ದೆಲಿಸಿ ಶಿವಧನುಮುನು ವಿರಿಚೆ. ಕಣ್ಣು ಸೇಯಗ ಅಂದರೆ ಕಣ್ಣು ಸನ್ನೆಯಲ್ಲೇ ದೆಲಿಸಿ ಅಂದರೆ ತೆಲಿಸಿ ಅನ್ಕೋಬೇಕು. ಸಮಯಮುನ ತ್ಯಾಗರಾಜ ವಿನುತಿನಿ ಮೊಮ್ಮುನ ರಾಜಿಲ್ಲು, ಆ ಸಮಯದಲ್ಲಿ ನಾನು ನೋಡಿದ್ದೀನಿ ಅಂತ ಅವರು ಅದನ್ನು ತ್ಯಾಗರಾಜರು ಇದು ಅನುಭವಿಸ್ತಾರೆ ಆ ಕಾಕಪಕ್ಷನ. ಸೊ ಅದೇ ರೀತಿ ಇದನ್ನೇ ಇದೇ ಸನ್ನಿವೇಶ ನಾವು ಇನ್ನೊಂದು ಸ್ವಲ್ಪ ಮುಂದೆ ವರ್ಸಿದ್ರೆ ಮತ್ತೆ ರಾಮ ಸೀತೆಯರಿಗೆ ಮದುವೆ ಆಗುತ್ತೆ. ಕಲ್ಯಾಣ ತಿರುಕೋಲಂ, ಅಮ್ಮನವರು ಸ್ವಾಮಿ ಇಬ್ಬರೂ ಅವರು ಬಿರಿದ ಪಚ್ಚೆಯ ಪಕ್ಕದಲ್ಲಿ ಕೋಲ್ಮಿಂಚಿನಂತೆ ಅಂತ ಅಂದರೆ ನೀಲತೋ ಯದ ಮಧ್ಯಸ್ಥಾದ್ ವಿದ್ಯುಲ್ಲೇಖಿ ಇವ ಭಾಸ್ವರ ಅನ್ನೋ ರೀತಿಯಲ್ಲಿ ವೇದಗರ್ಭನ ಇಲ್ಲಿ ವಾಲ್ಮೀಕಿ ವೇದಗರ್ಭ ಬೇರೆ ಅಲ್ಲ, ರಾಮಾಯಣ ಬೇರೆ ಅಲ್ಲ. ಎಲ್ಲರೂ ಕೆಲವರೆಲ್ಲ ವೈದಿಕರು ಅವರು ಇವರು ಇದು ರಾಮಾಯಣ ಇದೆಲ್ಲ ಬರೀ ಕಾವ್ಯ ಇದೆಲ್ಲ ಹೇಳ್ಕೊಂಡು ಕೂತಿರ್ತೀರ ನೀವು, ನಮ್ಗೆ ವೇದ ಆದರೆ ಸಾಕು ಅಂತ ಆ ರೀತಿ ಅಲ್ಲಗಳಿಬಾರ್ದು. ರಾಮಾಯಣನೇ ವೇದಗರ್ಭ. ಅದರಲ್ಲಿ ಪ್ರತಿಯೊಂದೂ ಯಾರ್ಯಾರು ಈಗ ನೋಡಿ ಮಿಲಿಯನ್ಸ್ ಆಫ್ ಇಯರ್ಸ್ ಲೇಟರ್ ನಂತ ಒಬ್ಬ ಆಫ್ಟರ್ ಆಲ್ ಸಂಬಡಿ ರಾಮಾಯಣ ತೆಗೆದು ನೋಡ್ತಾ ಇದ್ದರೆ ಅಲ್ಲಿ ಕೂಡ ಅವನು ಏಕಾಂತವಾಗಿ ನನ್ನ ಯೋಗ್ಯತೆಗೆ ತಕ್ಕಂತೆ ಅವನು ಅನುಭವನ ಅಲ್ಲಿ ನೀಡ್ತಾನೆ. ಇದು ವೇದ ಮಾತೆಯ ಸನಾತನತೆಯ ಗುಟ್ಟಿದು. ನಾವು ಎಲ್ರೂ ಎದ್ದೆದ್ದು ಬೀಳ್ತೀಹೆ ಗುದ್ದಾಡಿ ಓಡ್ತೀಹೆ ಅಂತ DVG ಹೇಳ್ದಂಗೆ ನಾವು ರೋಲ್ ಅಪ್ ಅವರ್ ಸ್ಲೀವ್ಸ್ ಮಾಡಿಕೊಂಡು ನಾನು ಐ ಆಮ್ ದ ರೆಪ್ರೆಸೆಂಟೇಟಿವ್ ಆಫ್ ಸನಾತನ ಧರ್ಮ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ಗೋಜು ಯಾರಿಗೂ ಇಲ್ಲ. ಶಿ ಈಸ್ ಕೇಪಬಲ್ ಆಫ್ protecting herself and continuing herself through the eternity of time, as I would say. ಅರವಿಂದ್ರನಂತಹ ಒಂದು ವ್ಯಾಸ ವಾಲ್ಮೀಕಿಯರ ಸಮದಲ್ಲಿ ನಿಂತ್ಕೊಳ್ಬೋದಾದಂಥ ಒಬ್ಬ ವ್ಯಕ್ತಿನ ಅವಳು ಜನ್ಮ ಕೊಡ್ತಾಳೆ. ಆ ರೀತಿ ತನ್ನ ಸನಾತನೆಯನ್ನು ಅವಳು ತಾನೇ ಕಾಪಾಡ್ಕೋತಾಳೆ. So none of us need to be worried about extremely, and therefore through that paranoia become arrogant representatives of Sanatana Dharma that is not needed. So ಆ ಕಾಕ ಪಕ್ಷದಲ್ಲಿ ವಿಶ್ವಾಮಿತ್ರರ ಮನಸ್ಸು ಸೂರೆಗೊಳ್ತಾ ಇದೆ. ಈಗ ಅವರಿಬ್ಬರು ಜೊತೆಗಿದ್ದಾರೆ. ಮಾಲೆ ಬದಲಾಯಿಸುವಾಗ ರಾಮ ಮತ್ತೆ 8 ಅಡಿ ರಾಮ ಪುಟ್ಟು ಸೀತೆ. ಸೊ ಹೀಗೆ ಬಗ್ಗಿ ವರಮಾಲೆ ಹಾಕಬೇಕು. ಅಮ್ಮನವರು ಮೇಲೆ ಏರಿ ಭಗವಂತನಿಗೆ ಮಾಲೆ ಹಾಕಬೇಕು. ಅಮ್ಮನವರು ಮೇಲೆ ಏರಿದಾಗ ಅಮ್ಮನವರ ಕಾಕಪಕ್ಷ ಹಿಂದೆ ಹೋಗಿ ಅವರ ಬ್ಯೂಟಿ ತೋರಿಸ್ತಾ ಇದೆಯಂತೆ. ಭಗವಂತ ತಾನು ಬಗ್ಗಿ ಮತ್ತೆ ಅಮ್ಮನವ್ರಿಗೆ ಹಾಕುವಾಗ ಕಾಕಪಕ್ಷ ಮುಂದೆ ಬಂದು ಅವನ ಬ್ಯೂಟಿನ ಮರೆಮಾಚ್ತಾ ಇದೆಯಂತೆ. ಈ ರೀತಿಯಾಗಿ ಲಕ್ಷ್ಮೀನಾರಾಯಣ ಸದೃಶರು ನಾವೇ ಅಂತರ್ಯಾಮಿ ಆಗಿ ನಾವಿಬ್ಬರೇ ನಿಮ್ಮ ಜೊತೆ ಇರೋದು, ಎಲ್ಲರಲ್ಲಿ ನಾವು ಅನುಪ್ರವೇಶ ಮಾಡಿಬಿಟ್ಟಿದ್ದೀವಿ ಅಂತ ಅವರು ಕಲ್ಯಾಣ ತಿರುಕೋಳಮಲ್ಲಿ ಹೇಗೆ ಅವನು ಕೈ ಹಿಡಿತಾ ಇದ್ದಾನೆ ಅಂತಂದರೆ, ಮಮ ಜೀವನ ಹೇತುನ ನಾವೆಲ್ಲರೂ ಏನೇ ಮದುವೆ ಆಗುವಾಗ ಎಲ್ಲರೂ ಏನೇ ಹೇಳ್ಕೊಂಡು ಮದುವೆ ಆಗಿರ್ತಾರೆ ಅಂತಂದರೆ ನಾನಾಗಿಲ್ಲ. ಸೊ ಮಮ ಜೀವನ ಹೇತುನ ಅಂದ್ಕೊಂಡು ನನ್ನ ಜೀವನಕ್ಕೆ ಹೇತುವಾಗಿ ನಿನ್ನನ್ನು ಕೈ ಹಿಡಿ ಅಂತ ಎಲ್ಲರೂ ಮದುವೆ ಆಗಿದ್ದರೆ, ಭಗವಂತ ಜಗದಾಂಪತಿಗಳು ಹೇಗೆ ಮದುವೆ ಆಗ್ತಾರೆ ಅಂದರೆ ಜಗಜ್ಜೀವನ ಹೇತುನ ಅನ್ನೋ ರೀತಿಯಲ್ಲಿ ಅವ್ರು ಮದುವೆ ಆಗಿರ್ತಾರೆ. ಸೊ ಆದ್ದರಿಂದ ಅವರು ನಾವಿಬ್ಬರು ಅವತರಿಸಿ ವಿ ಹ್ಯಾವ್ ಈಗ ಪಂಗುಣಿ ಉತ್ತರಂ ಬರುತ್ತೆ. ಅದೇ ದಿನ ರಾಮ ಸೀತೆಯರ ಮದುವೆ ವಿವಾಹ ಆಗಿದ್ದ ದಿವಸ. ಸೊ ಅವಾಗ ಅಲ್ಲಿ ಅದನ್ನು ವಿಸ್ತಾರವಾಗಿ ನೋಡೋಣ. ಅವರಿಬ್ಬರು ಜೊತೆಯಲ್ಲಿ ನಿಂತಿದ್ದಾರೆ. ಒಂದು ಕಪ್ಪಾದ ಮೋಡದ ಮಧ್ಯೆ ಒಂದು ಕೋಲ್ಮಿಂಚಿನಂತೆ ಅವಳು ನಿಂತಿದ್ದಾಳಂತೆ. ಸೊ ಆಮೇಲೆ ತಮ್ಮ ಕಟಾಕ್ಷನ ತಮ್ಮ ರಾಜೀವ ಲೋಚನಗಳನ್ನ ಎಲ್ಲ ಅಲ್ಲಿ ನೆರೆದಿರುವಂತಹ ಮ್ಲೇಚ್ಛರು, ಆರ್ಯರು, ಋಷಿಗಳು, ಬೇಡರು,
ಶಬರರು ಎಲ್ಲರ ಮೇಲೆ ಅವರು ಒಂದೇ ಸಮ ಕಟಾಕ್ಷವನ್ನು ಬೀರಿ ಎಲ್ರಿಗೂ ಒಟ್ಟಿಗೆ ಅನುಗ್ರಹ ಮಾಡ್ತಾ ಇದ್ದಾರಂತೆ. ಅವ್ರಿಗೆ ಭೇದ ಇಲ್ಲ, ನಮ್ಮ ಕರ್ಮದಲ್ಲಿ ಭೇದ ಅಷ್ಟೇ ವಿನಃ ಅವ್ರಿಗೆ ನಾವು ಬೇರೆ ಅಲ್ಲ, ಅವ್ರು ಇನ್ಯಾರೋ ಬೇರೆ ಅಲ್ಲ. ಇತರರು ಅಂತ ಭಗವಂತನಿಗೆ, ಆ ಜಗದಾಂಪತಿಗಳಿಗೆ ಇತರರು ಯಾರೂ ಇಲ್ಲ. ಸೊ ಆದ್ದರಿಂದ ನಾವು ಈ ಪದ ಪ್ರಯೋಗನೇ ನಾವು ಮಾಡಬಾರ್ದು ಅಂತ ಅನಿಸುತ್ತೆ ಒಂದೊಂದ್ಸತಿ. ಸೊ ಆ ಕಾಕಪಕ್ಷಗಳು ಆಡ್ತಾ ಇದೆ, ರಾಮ ಸೀತೆಯರು ವಿವಾಹ ಆಗಿದ್ದಾರೆ. ಸೊ ಏನಪ್ಪ, ಸೊ ಈ ರೀತಿಯಾಗಿ ರಮಯತಿ ಇತಿ ರಾಮ, ಈ ರೀತಿಯಾಗಿ ರಾಮ ನಮ್ಮನ್ನೆಲ್ಲರೂ, ರಾಮ ಸೀತೆಯರು, ರಾಮ ಬರೇ ರಾಮ ಆಗದೆ ಶ್ರೀರಾಮ ಆಗಿ ಇವಾಗ ತನ್ನ ಬ್ಯೂಟಿಯಿಂದ, ತನ್ನ ಕಾಕಪಕ್ಷದಿಂದ ರಮಿಸ್ತಾ ಇದ್ದಾನೆ. ಸೊ ಇದೇ ಇನ್ನೊಂದು ಇನ್ಸಿಡೆಂಟ್ ಏನಾಗುತ್ತೆ ಅಂದರೆ, ಇದೆಲ್ಲ ಕೈಕೇಯಿ ಮಂಥರೆಯರ ಒಂದು ಕನ್ಫ್ಯೂಷನ್ ಏನು ಕ್ರಿಯೇಟ್ ಮಾಡಿಬಿಡ್ತಾರೆ. ಅಯೋಧ್ಯ ಸೌರ ವಂಶದ ಏನಂತಾರೆ, ದ ಫೌಂಡೇಶನ್ ಆಫ್ ದ ಫ್ಯಾಮಿಲಿನೇ ಅಲ್ಲಾಡಿಸ್ಬಿಡ್ತಾರೆ ಇಬ್ಬರು. ಅದೆಲ್ಲ ಆಗುತ್ತೆ. ಆಮೇಲೆ ರಾಮ ಎಲ್ಲ ಬಿಟ್ಟು ಗುಹನ ಹತ್ರ ಬರ್ತಾನೆ. ಸಂಧ್ಯಾಕಾಲ ಆಗೋಗಿರುತ್ತೆ. ಮಾರನೇ ದಿವಸ ಎದ್ದು ಗಂಗೆಯನ್ನು ದಾಟಿ ಅವರು ಮತ್ತೆ ವನವಾಸಕ್ಕೆ ಹೋಗೋ ಸನ್ನಿವೇಶ. ಅಲ್ಲಿ ಬರೇ ಗುಹ ತಂದಿರೋದು ಏನೂ ಅವರು ರಾಮ ತಗೊಳ್ಳೋದಿಲ್ಲ. ಯಾಕೆಂದರೆ ವನವಾಸ ಧರ್ಮನ ಅವನು ಈಗ ಇನ್ಮೇಲೆ ಸ್ವೀಕಾರ ಮಾಡಬೇಕಾಗಿರುತ್ತೆ ಅನ್ನೋ ಒಂದೇ ಕಾರಣದಿಂದ ಅವನು ತಗೊಳ್ಳಲ್ಲ. ಇದನ್ನು ರಾಮಾಯಣ ಹೇಳುವವರು ಕೇಳುವವರು ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ತಮ್ಮ ಬೆನ್ನು ತಟ್ಕೊಳ್ಳೋಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಅವರು ಹೇಳ್ತಾರೆ ಇವಾಗ್ಲೂ, ವಿಚ್ ಇಸ್ ನಾಟ್ ಗುಡ್. ಅವನು ಏನಕ್ಕೆ ತಗೊಳ್ಳೋದಿಲ್ಲ ಅಂತಂದರೆ, ವನವಾಸ ಧರ್ಮ ನಾನು ಸ್ವೀಕಾರ ಮಾಡಿದ್ದೀನಿ ಅಂತ ಕಾಷಾಯ ಧರಿಸಿದ ಮೇಲೆ ಅವನು ವನಕ್ಕೆ ಹೋಗೋಕ್ಕಿಂತ ಮುಂಚೆ ಬೇರೆ ಏನೂ ಸ್ವೀಕಾರ ಮಾಡುವ ಹಾಗಿಲ್ಲ. ಸೊ ಆದ್ದರಿಂದ ಅವನು ಸ್ವೀಕಾರ ಮಾಡೋದಿಲ್ಲ ಅಷ್ಟೇ. ಲಕ್ಷ್ಮಣ ತಂದು ಕೊಟ್ಟಿದ್ದು ಒಂಚೂರು ನೀರು ಕುಡಿದ್ಬಿಟ್ಟು ದರ್ಭಾಸನ ಒಂದು ಮಾಡೋಕ್ಕೆ ಹೇಳ್ತಾನೆ. ಧರ್ಮಾಸನದ ಮೇಲೆ ರಾಮ ಸೀತೆ ಇಬ್ಬರು ಆವತ್ತಿನ ರಾತ್ರಿ ಅಲ್ಲಿ ಮಲ್ಕೊಂಡು ಕಳೀತಾರೆ ಅನ್ನೋದು ಅಲ್ಲಿ ಸನ್ನಿವೇಶ. ಆದರೆ ವಾಲ್ಮೀಕಿಗೆ ಸಮಯ ಇಲ್ಲ. ಇದು ಕ್ಷೀರಸಾಗರಕ್ಕಿಂತ ಒಂದು ವಿಭಿನ್ನವಾದ ಒಂದು ತಿರುಕೋಲಂ. ನೀವು ಎಲ್ಲೇ ಒಂದು ತಿರುಕೋಲಂ ನೋಡಿದ್ರು ನಿಂತಿರ್ತಾನೆ, ಕೂತಿರ್ತಾನೆ, ಮಲಗಿರ್ತಾನೆ ಅನ್ನೋದೇ ಆಗಿರುತ್ತೆ. ಆದರೆ ಆ ಸ್ವಾಮಿಯ ಪಕ್ಕ ಅಮ್ಮನವ್ರು ಮಲಗಿದ್ದಾರೆ ಅನ್ನುವ ಸನ್ನಿವೇಶ ನಮಗೆ ಎಲ್ಲೂ ಸಿಗೋದಿಲ್ಲ. ಸೊ ಅಲ್ಲಿ ನಾವು ಆ ಶ್ಲೋಕ ಓದುವಾಗ, ಆ ಅಧ್ಯಾಯ ಓದುವಾಗ ಒಂದು ನಿಮಿಷ ಅಲ್ಲಿ ನಿಂತ್ಕೊಂಡು ರಾಮ, ಆ ಬೆಳದಿಂಗಳು, ಆ ಸರಿಯು ದಡ, ಇದೆಲ್ಲ ನಾವು ಇಮ್ಯಾಜಿನ್ ಮಾಡಿಕೊಂಡು ರಾಮನ ಪಕ್ಕ ಅಮ್ಮನವ್ರು ಮಲಗಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಅದನ್ನು ಒಂದು ನಿಮಿಷ ನಿಂತ್ಕೊಂಡು ನೋಡಬೇಕು. ಇಲ್ಲಿ ಏನಕ್ಕೆ ಅದಕ್ಕೆ ವಾಲ್ಮೀಕಿಗೆ ಟೈಮ್ ಇಲ್ಲ ಅಂತ ನೀವು ಕೇಳಿದ್ರೆ, ಅಲ್ಲಿ ಲಕ್ಷ್ಮಣ ತುಂಬ ದುಃಖಪಟ್ಟಿರ್ತಾನೆ. ಸೊ ಭಗವಂತನ ಸೌಖ್ಯದಿಂದ ಭಾಗವತನ ದುಃಖನೇ ವಾಲ್ಮೀಕಿಗೆ ಮೇಲು ಅನ್ನೋ ರೀತಿಯಲ್ಲಿ ಅವರು ಲಕ್ಷ್ಮಣನ ದುಃಖನ ಅವರು ವರ್ಣಿಸ್ತಾ ನೆಕ್ಸ್ಟ್ ಚಾಪ್ಟರ್ಗೆ ಹೊರಟೋಗ್ತಾರೆ. ಸೊ ಈ ರೀತಿ ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಹೇಗಿತ್ತು ಅದನ್ನು ಅಂತ ನಾವು ಒಂದು ನಿಮಿಷ ನಿಂತ್ಕೊಂಡು ನೋಡಿದ್ರೆ, ಆಕಾಶದಲ್ಲಿರುವ ಮೋಡ ಧರೆಯನ್ನು ಅವಲಂಬಿಸಿ ಬಂದಿದೆಯೇನೋ ಅನ್ನೋ ರೀತಿಯಲ್ಲಿ ರಾಮ ಮಲಗಿರ್ತಾನಂತೆ. ಆ ಮೋಡವನ್ನು ಅವಲಂಬಿಸಿ ಒಂದು ಕೋಲ್ಮಿಂಚು ಮಲಗಿದೆಯೇನೋ ಅನ್ನೋ ರೀತಿಯಲ್ಲಿ ಸೀತೆ ಮಲಗಿರ್ತಾಳಂತೆ. ಇನ್ನೂ ಅದನ್ನು ಬೆಳೆಸಿ ನಾವು ಹೇಳಬೇಕು ಅಂತಂದರೆ, ಅಲ್ಲಿ ಮತ್ತೆ ರಾಮನ ಕಾಕಪಕ್ಷ, ಸೀತೆಯ ಕಾಕಪಕ್ಷ ಆಡ್ತಾ ಇದೆಯಂತೆ. ಗುಹ ಮತ್ತು ಲಕ್ಷ್ಮಣ ಅವರಿಬ್ಬರು ಆ ಸೌಂದರ್ಯನ ನೋಡಿ ಒಂದು ನಿಮಿಷ ಅವರು ಮನದಟ್ಟು ಮಾಡ್ಕೋತಾ ಇದ್ದಾರೆ. ಬಟ್ ಅವ್ರಿಗೆ ಏನು ದುಃಖ ಅಂತಂದರೆ, ಸುಖಸುಪ್ಪತ್ತಿಗೆಯ ರೇಷ್ಮೆ ರತ್ನ ಮಂಚದ ಮೇಲೆ, ರೇಷ್ಮೆಯ ಹೊದಿಕೆ ಹೊದಿಸಿರುವ ಮಂಚದ ಮೇಲೆ ಮಲಗಬೇಕಾಗಿರೋ ಆ ಜಗದಾಂಪತಿಗಳು ಈಗ ಕೂಶಗ್ರಾಸ್ ಅಂದರೆ ದರ್ಭಾಸನದ ಮೇಲೆ ಇಲ್ಲಿ ಗುಹನ ಮನೆಯಲ್ಲಿ ಮಲ್ಕೊಂಡಿದ್ದಾರಲ್ಲ ಅನ್ನೋದು ಅವ್ರಿಗೆ ಸ್ವಲ್ಪ ತುಂಬ ದುಃಖ ಆಗುತ್ತೆ. ಅದು ಜೀವಾತ್ಮರ ಪಕ್ಷ. ಆದರೆ ಜಗದಾಂಪತಿಗಳಿಗೆ ಹೇಗೆ ರಾಜನಲ್ಲೂ ಭಾಗವತನಲ್ಲೂ ಒಬ್ಬ ಸ್ತ್ರೀಯಲ್ಲೂ ಒಬ್ಬ ನಾಯಿಯಲ್ಲೂ ಒಬ್ಬ ನಾಯಿ ತಿನ್ನುವವನಲ್ಲಿಯೂ ಹೇಗೆ ಅವರ ಅಂತರ್ಯಾಮಿಯಾಗಿ ಎಲ್ಲ ಕಡೆ ಒಂದೇ ಸಮ ಸೂತ್ರೇ ಮಣಿಗಣ ಇವ ಅಂತ ಎಲ್ಲ ಸೂತ್ರದಲ್ಲೂ ಎಲ್ಲ ಮಣಿಗಳಲ್ಲೂ ತಾವೇ ಸೂತ್ರರಾಗಿ ಹೇಗಿದ್ದಾರೋ ಅದೇ ರೀತಿ ಅವ್ರಿಗೆ ಅದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಅಂತ ಜಗದಾಂಪತಿಗಳು ನಮಗೆ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಮೇಲೆ ಈ ಬೇರೆ ಯಾರೋ ಒಬ್ಬ ಕೀಳು ಅಂತ ನಾವು ಯಾವತ್ತೂ ಅದನ್ನು ಭಾವನೆ ಮಾಡ್ಕೋಬಾರ್ದು. ಇದು ರಾಮಾಯಣಕ್ಕೆ ನಾವು ದ್ರೋಹ ಬಗ್ದಂತಾಗುತ್ತೆ. ಆ ರೀತಿ ನಾವು ನಡ್ಕೊಂಡ್ರೆ, ಮಾತಾಡಿದ್ರೆ, ತತ್ವೇನ ಮುಖವರ್ಣೇನ ವ್ಯಾಭಾಷಣೇನ ದೃಷ್ಟ್ಯಾಚ, ಬೈ ಲಾಜಿಕ್, ಬೈ ಯುವರ್ ಬಾಡಿ ಲ್ಯಾಂಗ್ವೇಜ್, ಬೈ ಯುವರ್ ವರ್ಡ್ಸ್, ಬೈ ಯುವರ್ ಇಂಟೆಂಟ್,
you should not convey that you are above somebody else. Yes, the world is heterogeneous. There are all sorts of people, all types of people doing all types of karma, but you have to recognize the divinity in everybody is the message that Rama and Sita are giving by lying down on the bed of kusha grass, darbhasana, as it were, right? ನನಗಿಲ್ಲೇನು ಅನಿಸುತ್ತೆ ಅಂದರೆ, ನನಗಿಲ್ಲಿ ಯಾವಾಗಲೂ ಈ ಸನ್ನಿವೇಶ ನಾನು ಇಮ್ಯಾಜಿನ್ ಮಾಡಿಕೊಂಡಾಗ, ತಿರುಮಲೆಯಲ್ಲಿ ಶಯನೋತ್ಸವಕ್ಕೆ ಮಲಯಪ್ಪ ಸ್ವಾಮಿ, ಉಭಯನಾಚಾರ್ಯ ಎಲ್ಲರೂ ಸೇರಿಸಿ ಆ ತೊಟ್ಲಲ್ಲಿ ಹಾಕಿ ತೂಗಿ ಮಲಗಿಸ್ದಂಗೆ, ಈ ಕಡೆ ಧರಣಿ ದೇವಿ, ಆ ಕಡೆ ಮಹಾಲಕ್ಷ್ಮಿ, ಈ ರೀತಿಯಾಗಿ ಅವನು ಅಲ್ಲಿ ದರ್ಶನ ಕೊಡ್ತಾ ಇದ್ದಾನೆ. ಸೊ ಅದು ಒಂದು ಸನ್ನಿವೇಶ. ಅಲ್ಲೂ ಮತ್ತೆ ಕಾಕಪಕ್ಷದ ಒಂದು ಇನ್ಸಿಡೆಂಟ್ ಇದೆ ಒಂದು, ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೋಬೋದು. ಅವ್ರು ವಿಸ್ತಾರವಾಗಿ ಅಲ್ಲಿ ಹೇಳಿಲ್ಲ, ಬಟ್ ಆದರೆ ಐ ಥಿಂಕ್ ಇದು ಮೂಲಕ್ಕೆ ವಿರುದ್ಧವಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಈ ರೀತಿಯಾಗಿ ಜಗದಾಂಪತಿಗಳ ಕಾಕಪಕ್ಷಗಳು ಸೇರ್ಕೋತಾ ಇವೆ ಅಂತೆ, ಸಿಕ್ಕಾಕೋತಾ ಇದೆ, ಅಲ್ಲಿ ಮಲ್ಕೊಂಡಿದ್ದಾರೆ ಇಬ್ಬರು. ಬೆಳಗ್ಗೆ ಎದ್ದು ಅವರು ವನವಾಸ ದಾಟ್ಕೊಂಡು ಮುಂದೆ ಹೋಗ್ತಾರೆ. ಇದು ಒಂದು ಸನ್ನಿವೇಶ. ಧನುರ್ಭಂಗ, ಶಿವಧನುಸ್ಭಂಗ, ಅಲ್ಲಿ ಕಾಕಪಕ್ಷದ ಸನ್ನಿವೇಶ. ಮತ್ತು ಜನಸ್ಥಾನದಲ್ಲಿ ಹೇಗೆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡುವಾಗ ಅವನ ಕಾಕಪಕ್ಷ ಆಡ್ತಾ ಇತ್ತು ಅಂತ ಅಲ್ಲೊಂದು ಕಾಕಪಕ್ಷದ ಸನ್ನಿವೇಶ. ಸೊ ಆ ರಾಮನ ಗುಂಗುರು ಕೂದಲದ ಇದು ಸನ್ನಿವೇಶ. ಇದೆಲ್ಲ ಆಗುತ್ತೆ. ಅವರು ಮತ್ತೆ ಚಿತ್ರಕೂಟಕ್ಕೆ ಬರ್ತಾನೆ. ಈ ಕಡೆ ಆಗ ಭರದ್ವಾಜರು ಚಿತ್ರಕೂಟದ ದಾರಿ ರಾಮನಿಗೆ ಹೇಳ್ತಾರೆ, ಅಲ್ಲಿ ಬರ್ತಾನೆ. ಅಲ್ಲಿ ಮತ್ತೆ ವಿಷ್ಣು ಸಹಸ್ರನಾಮಕ್ಕೆ ಹೋಗಬೇಕಾಗುತ್ತೆ. ರಾಮಃ ವಿರಾಮಃ ಪರರ್ಧಿಹಿ, ಈ ಶಬ್ದಗಳೆಲ್ಲ ರಾಮಾವತಾರಕ್ಕೆ ಅಂತ ಪರಾಶರ ಭಟ್ಟರು ಊರ್ಜಿತ ಮಾಡಿ ಕೊಟ್ಬಿಟ್ಟಿದ್ದಾರೆ ನಮಗೆ. ಸೊ ಅದನ್ನು ರಾಮಾವತಾರಕ್ಕೆ ಅವಲಂಬಿಸಿ ನೀವು ನೋಡಿದ್ರೆ, ವಿರಾಮ ಅಂದರೆ ರಮಯತಿ ಇತಿ ರಾಮಃ, ಈ ರೀತಿಯಾಗಿ ಯಾವುದೇ ಸನ್ನಿವೇಶದಲ್ಲೂ ಆ ರಾಮರೂಪ ನಮಗೆ ಗೊತ್ತಾಗದೇ ಇರೋಂಗೆ ಯಾವ ಸನ್ನಿವೇಶದಲ್ಲೂ ಇಲ್ಲ. ಅವನು ಚೀರಕೃಷ್ಣ ಜಿನಾಂಬರಂ ಅದೆಲ್ಲ ಹಾಕ್ಕೊಂಡು ಕಾಷಾಯ ಉಟ್ಕೊಂಡು ಜಟೆ ಕಟ್ಕೊಂಡು ಎಲ್ಲ ಮಾಡಿ ಅಲ್ಲಿ ಗುಹನ ಆಶ್ರಮದಲ್ಲಿದ್ರೂ ಅವನ ಬ್ಯೂಟಿಗೆ, ಅವನ ಕಾಕಪಕ್ಷಕ್ಕೆ ಏನೂ ತೊಂದರೆ ಇಲ್ಲ. ಅವನು ಇಲ್ಲಿ ಮತ್ತೆ ಆಲದ ಮರದ ಹಾಲನ್ನು ತರಿಸ್ಬಿಟ್ಟು ಜಟೆಯನ್ನು ಕಟ್ಟಿ ಈ ಕಡೆ ಚಿತ್ರಕೂಟಕ್ಕೆ ಬಂದ್ಬಿಟ್ಟಿರ್ತಾನೆ. ಅಲ್ಲಿ ಎಲ್ಲರಿಗೂ ಮತ್ತೆ ಅವನು ವಿರಾಮನಾಗ್ತಾನೆ. ರಾಮನಲ್ಲದೆ ವಿರಾಮನೂ ಆಗ್ತಾನವನು. ವಿರಾಮ ಅಂತಂದರೆ ಏನು ಅಂದರೆ ಶಬ್ದ ದಟ್ ವಿಚ್ ಗಿವ್ಸ್ ಅಸ್ ರೆಸ್ಟ್, ರೈಟ್? ಆ್ಯಂಡ್ ನಾವೆಲ್ಲರೂ ಎಷ್ಟೋ ಲಕ್ಷ ಜನ್ಮ, ಎಷ್ಟೋ ಯೋನಿಗಳನ್ನ ನಾವು ಅವಲಂಬಿಸಿ ಜನ್ಮಾಂತರದಲ್ಲಿ ನಾವು ಜನ್ಮ ತಗೊಂಡು ಅವನ ಕಡೆ ಒಂದು ಹೆಜ್ಜೆನೂ ಇಡದೆ ಇದೇ ರೀತಿ ಇದ್ರೂ ಕಡೆಗೆ ಹೋಗಿ ನಾವು ಎಲ್ಲಿ ಸೇರ್ಕೊಳ್ಳೋದು ಅಂದರೆ ಅವನಲ್ಲಿ ನಾವು ಆ ಸಾಯೋಜ್ಯ ಸೌಖ್ಯದಲ್ಲಿ, ಆ ಕೌಸ್ತುಭದಲ್ಲಿ ನಾವು ಹೋಗಿ ಸೇರ್ಕೊತೀವಿ. ಆದ್ದರಿಂದ ಅದು ಫೈನಲ್ ಡೆಸ್ಟಿನೇಷನ್. ದ ರೂಟ್ ಈಸ್ ಆಲ್ಸೋ ದ ಲಾರ್ಡ್, ದ ಡೆಸ್ಟಿನೇಷನ್ ಇಸ್ ಆಲ್ಸೋ ದ ಲಾರ್ಡ್. ಆದ್ದರಿಂದ ರಾಮನೂ ಅವನೇ, ವಿರಾಮನೂ ಅವನೇ, ಪರರ್ಧಿಯೂ ಅವನೇ. ಬೇರೆಯವ್ರನ್ನ, ನಮ್ಮೆಲ್ಲರನ್ನ ವೃದ್ಧಿ ಮಾಡದೇ ಅವನಿಗೆ ಅದು ಏಕಮೇವ ಸಂಕಲ್ಪಂ, ಏಕಮೇವ ಅವತಾರ ಉದ್ದೇಶಂ. ಏನು ಅಂದರೆ ನಮ್ಮೆಲ್ಲರನ್ನೂ ವೃದ್ಧಿ ಮಾಡಬೇಕು, ವೃದ್ಧಿಗೊಳಿಸಬಲ್ಲವರನ್ನ ವೃದ್ಧಿ ಮಾಡಬೇಕು ಅನ್ನೋದೇ ಪರರ್ಧಿಯ. ಸೊ ಯಾರ್ಯಾರನ್ನ ವೃದ್ಧಿ ಮಾಡ್ದ ಅಂದರೆ ಮತ್ತೆ ಅದೇನೆ, ಅಲ್ಲಿ ಚಿತ್ರಕೂಟದಲ್ಲಿರುವ ಅತ್ರಿ, ಅಗಸ್ತ್ಯರು, ಶರಭಂಗರು, ಸುತೀಕ್ಷ್ಣರು ಎಲ್ಲರನ್ನೂ ಅವನು ವೃದ್ಧಿ ಮಾಡ್ತಾನೆ. ಹೃದಯದಲ್ಲಿ ಅವರು ಸಂಭಾಷಣೆ ಮಾಡ್ತಾರೆ. ಆ ರಾಮರೂಪನ ಅವರು ನೋಡಿ ಬೆರಗಾಗಿ ತಾವು ಮಾಡ್ತಾ ಇರುವ ಯಜ್ಞವನ್ನು, ಜಪವನ್ನು, ತಪಸ್ಸನ್ನು ಎಲ್ಲನೂ ಬಿಟ್ಟು ಅದೆಲ್ಲದರ ಉದ್ದೇಶ ಸಾಕ್ಷಾತ್ ಶ್ರೀರಾಮಚಂದ್ರ ಸ್ವಾಮಿ ಸೀತೆ ಲಕ್ಷ್ಮಣರೊಂದಿಗೆ ಬಂದಿದ್ದಾನೆ. ಅವನು ಬಲಗಾಲಿಟ್ಟು ಅವರವರು ಪ್ರತಿಯೊಬ್ಬರ ಆಶ್ರಮಕ್ಕೂ ಹೋಗಿ ನಿಮ್ಮ ತಪಸ್ಸು ಹೇಗೆ ನಡೀತಿದೆ, ನಿಮಗೆಲ್ಲರಿಗೂ ಅನುಕೂಲವಾಗಿದೆಯಾ, ನಿಮಗೆಲ್ಲರಿಗೂ ಕ್ಷೇಮನ ವಿಚಾರಿಸಿ ಬರ್ತಾ ಇರುವ ಜಗದಾಂಪತಿಗಳ ಉದ್ದೇಶಿಸಿ ತಾನೇ ಅವರು ಇದನ್ನೆಲ್ಲ ಮಾಡ್ತಾ ಇರೋದಾದ್ರಿಂದ ಎಲ್ಲರೂ ಹಂಗಂಗೆ ಬಿಟ್ಬಿಟ್ಟು ಆ ರಾಮರೂಪದಲ್ಲಿ, ಆ ಕಾಕಪಕ್ಷದಲ್ಲಿ ಬೆರಗಾಗಿ ಎಲ್ಲರೂ ರಾಮಸೀತೆಯರ ದರ್ಶನ, ಲಕ್ಷ್ಮಣಸ್ವಾಮಿಯ ದರ್ಶನ ಅವರೆಲ್ಲರೂ ಮಾಡ್ತಾ ಇದ್ದಾರೆ ಚಿತ್ರಕೂಟದಲ್ಲಿ ಅನ್ನೋದನ್ನು, ಇದು ಚಿತ್ರಕೂಟದ ಸನ್ನಿವೇಶ. ಇದೇ ರೀತಿ ಎಲ್ಲ ಸೀತಾ ವಿಯೋಗ ಆಗುತ್ತೆ, ಯುದ್ಧ ಆಗುತ್ತೆ. ಮತ್ತು ರಾವಣನ ವಧೆ ಆಗುತ್ತೆ. ಅಗಸ್ತ್ಯರು ಬಂದು ಆದಿತ್ಯ ಹೃದಯನ ಉಪದೇಶಿಸ್ತಾರೆ.
ಅದೆಲ್ಲ ಆಗಿ ಅಗ್ನಿ ಪರೀಕ್ಷೆನೂ ಆಗೋಗುತ್ತೆ. ಇದೆಲ್ಲ ಏನಪ್ಪ ಇದು ರಾಮಸೀತೆಯರ ಕಥೆ, ಇದು ಎಲ್ಲಿಗೆ ಬಂತು ಅಂತ ಅಂದ್ಕೊಳ್ತಾ ಇರುವಾಗ ಅಲ್ಲಿ ಮತ್ತೆ ಜಗದಾಂಪತಿಗಳು ನಮ್ಮೆಲ್ಲರನ್ನೂ ಬೆರಗಾಗಿಸುವಂತಹ ಒಂದು ಸುಂದರವಾದ ಒಂದು ದರ್ಶನನ ಕೊಡ್ತಾರೆ. ವಾಲ್ಮೀಕಿ ಬರೆದಿದ್ದಾರೆ, ಆ ಪುಷ್ಪಕ ವಿಮಾನದ ಗೋಮೇಧದ ಆಸನದ ಮೇಲೆ ರಾಮಚಂದ್ರ ಸ್ವಾಮಿ ಕೂತಿದ್ದಾನಂತೆ. ತನ್ನ ಮಡಿಲಲ್ಲೇ ಸೀತೆಯನ್ನು ಕೂಡಿಸ್ಕೊಂಡು, ಯಾಕೆಂದರೆ ಅವಳು ಬೇಜಾರಾಗಿರ್ತಾಳೆ, ಇದು ಅಗ್ನಿ ಪರೀಕ್ಷೆ ಮಾಡಿಸ್ಬಿಟ್ಟಿಯಲ್ಲ ನೀನು, ಅಯೋನಿಜೆ ಆದರೂ ನನ್ನನ್ನು ನೀನು ಅಗ್ನಿ ಪರೀಕ್ಷೆಗೆ ಒಡ್ಬಿಟ್ಟಿದೆಯಲ್ಲ ಅಂತ ಸೀತೆಯ ಪ್ರಶ್ನೆ. ಸೀತೆ ಆ ಒಂದು ಇದರಲ್ಲಿರ್ತಾಳೆ. ಅವಳಿಗೆ ರಾಮಚಂದ್ರ ಸ್ವಾಮಿ ತನ್ನ ತೊಡೆಯ ಮೇಲೆ ಕೂಡಿಸ್ಕೊಂಡು ಸೀತೆಗೆ ಪುಷ್ಪಕ ವಿಮಾನ ಹಾರ್ತಾ ಇದೆ. ಒಂದೊಂದು ಸೀತಾ ವಿಯೋಗ ಆದ ಕ್ಷಣದಿಂದ ಅಲ್ಲಿಯವರೆಗೂ ಏನೇನು ರಾಮ ಸೀತೆಗಾಗಿ ಮಾಡಿದ್ನೋ, ಕಿಷ್ಕಿಂದೆ ಮತ್ತು ತ್ರಿಕೂಟ ಪರ್ವತ, ಸೇತು ಬಂಧನ, ಸೇತು ಕಟ್ಟೋದು, ಪ್ರತಿಯೊಂದೂ ಅವನು ಸೀತೆಗೆ ನೋಡಮ್ಮ ನಾನು ಇದನ್ನು ಮಾಡಿದೆ, ಇಲ್ಲಿ ರಾವಣನ್ನ ಕೊಂದೆ, ಇಲ್ಲಿ ಕುಂಭಕರ್ಣನ್ನ ಕೊಂದೆ, ಇಲ್ಲಿ ವಿಭೀಷಣ ಬಂದಿದ್ದ ನನ್ನ ಹತ್ರ, ಈ ರೀತಿ ಪ್ರತಿಯೊಂದನ್ನು ಅವನು ತೋರಿಸ್ಕೊಂಡು ಬರುವಾಗ ಇಣುಕಿ ತೋರಿಸ್ತಾ ಇದ್ದಾನಂತೆ. ಅಮ್ಮನವರು ಇಣುಕಿ ನೋಡ್ತಾ ಇದ್ದಾರಂತೆ. ಇಲ್ಲಿ ಚಿತ್ರಕೂಟ, ಇಲ್ಲಿ ಕಿಷ್ಕಿಂದೆ ಇದೆ, ಅಲ್ಲಿ ವಾಲಿ ಇದ್ದ, ಇಲ್ಲಿ ಇದಿತ್ತು ಅಂತ ಆ ಕಡೆ ಈ ಕಡೆ ನೋಡ್ತಾ ಇರುವಾಗ ಆ ಗೋಮೇಧ ದಿಂದ ಕೂಡಿದಂತಹ ಒಂದು ಆಸನದ ಮೇಲೆ ಬೇರಿದ ಪಚ್ಚೆಯಂತೆ ಸ್ವಾಮಿ, ಕೋಲ್ಮಿಂಚಿನಂತೆ ಮಹಾಲಕ್ಷ್ಮಿ, ಅವರಿಬ್ಬರು ಅವನು ತೋರ್ಸೋಕ್ಕೆ ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದಾನೆ. ವರಾನನೆ, ವಿಶಾಲಾಕ್ಷಿ, ಈ ರೀತಿಯಾದ ಒಂದು ಪ್ರಸನ್ನ ಮುಖವುಳ್ಳವಳಾಗುವನ್ನ ಒಂದು ಹಿಂಟಲ್ಲಿ ಜಗದಾಂಪತಿಗಳಲ್ಲೂ ಪತಿಯೇ ಪತ್ನಿಯನ್ನು ಸಮಾಧಾನ ಮಾಡಬೇಕು ಪ್ರತಿಯೊಂದು ವಿಯೋಗದಲ್ಲೂ ಅನ್ನೋದನ್ನ ಇಲ್ಲಿ ಜಗದಾಂಪತಿಗಳು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ರಾಮ ಹೀಗೆ ಇಣುಕಿ ನೋಡುವಾಗ, ಎಲ್ಲಿ ರಾಮ ಇಣುಕ್ತಾ ಇದ್ದಾನೋ ಅಲ್ಲಿ ಸೀತೆಯೂ ಇಣುಕಿ ನೋಡ್ತಾ ಇರುವಾಗ ಮತ್ತೆ ಆ ಕಾಕಪಕ್ಷಗಳು ಆಡ್ತಾ ಇವೆಯಂತೆ. ಭರದ್ವಾಜ, ಸೊ ಇದು ಮತ್ತೆ ಆ ಜಗದಾಂಪತಿಗಳ ಕಾಕಪಕ್ಷದ ಒಂದು ಸನ್ನಿವೇಶ. ಮತ್ತೆ ಅವರು ಭರದ್ವಾಜ ಆಶ್ರಮಕ್ಕೆ ಬರ್ತಾರೆ. ಅಲ್ಲಿ ರಾಮ ಹಿಂಟ್ ಮಾಡ್ತಾ ಇದ್ದಾನೆ. ಏನಂತ ಅಂದರೆ, ಭರದ್ವಾಜರು ವರ ಕೇಳು ಅಂತ ಹೇಳ್ತಾರೆ. ಆವಾಗ ದಕ್ಷಿಣಾಭಿಮುಖವಾಗಿ ತಿರುಗಿದ ಎಲ್ಲ ಸ್ಥಾವರಗಳು, ಗಿಡಗಳು, ಮರಗಳು ಎಲ್ಲವೂ 14 ವರ್ಷ ಹಣ್ಣು ಹೂವು ಕಾಯಿ ಬಿಡದೆ ರಾಮನಿಗಾಗಿ ನಿರೀಕ್ಷೆ ಮಾಡ್ತಾ ಇವೆಯಂತೆ. ಇದು ಅಯೋಧ್ಯ ನಗರದ, ಆರ್ಯನಗರದ ಸ್ಥಾವರದ ಯೋಗ್ಯತೆ. ಇದು ನಮಗೆ ಈಗ ಕಲಿಯುಗದಲ್ಲಿ 22nd ಸೆಂಚುರಿಯಲ್ಲಿ ಎಲ್ಲ ಇಸಮ್ಸ್ ಬಂದ್ಬಿಟ್ಟು ನಮ್ಗೆ ಇದು ಅರ್ಥ ಆಗೋದಿಲ್ಲ. ದ ಲಾಫ್ಟಿ ವ್ಯಾಲ್ಯೂಸ್ ಆಫ್ ಆರ್ಯನ್ ಸೊಸೈಟಿ ವಿ ಕೆನಾಟ್ ಸಿಂಪ್ಲಿ ಕಾಂಪ್ರಿಹೆಂಡ್ ಅನ್ಲೆಸ್ ವಿ ಗೆಟ್ to the depths of it, unless we flip through the pages of Ramayana and listen to Ramayana and understand Ramayana and experience Ramayana under the lotus feet of a guru. ಸೊ ಆದ್ದರಿಂದ ಸುಮ್ಮನೆ ಕ್ರಾಸ್ ಕ್ವೆಶನ್ ಮಾಡೋದು, ಅಡ್ಡ ಪ್ರಶ್ನೆ ಹಾಕೋದು, ಇದೆಲ್ಲ ಬಿಟ್ಟು ನಾ ಹೇಳೋದೇನೆಂದರೆ, ಯು ಹ್ಯಾವ್ ಅ ಡೌಟ್, ಯು ಬೈ the Moola Ramayana. Gorakhpur Press is doing a wonderful job. So you buy a Gorakhpur Press edition. They have done it in all languages. You yourself go through. You yourself use your index finger and flip through the pages of Ramayana and find that sentence, find that chapter, and understand for yourself what really has been written. Because there are too many interpretations, too many people who are just writing their own versions of it without actually serving a guru and without actually learning it from the grace of a guru. So then it just becomes an arrogant person's opinions and hearsay at best. Therefore you have to flip through the pages of Ramayana yourself to understand the beauty of Ramayana. Millions of years later, it still instills a sense of lofty values. It instills a sense of peace, and more so, I would say, please also go and visit Ayodhya, visit Chitrakuta, see the kind of people who live there. See their lifestyle, see the simplicity of their lifestyle, see the dignity of their walks, see how pro nature they are,
at 5 o'clock in the morning in North India in the month of November and December, they will be walking with just a piece of cloth around their waist and holding the kamandalu and walking towards Sarayu to take bath. And I have seen it with my bare eyes. And the rest of the day they are having talam and they are just singing to the tunes of Ramayana. It may be Manas or it may be Valmiki Ramayana. ಸೊ ದೇರ್ಫೋರ್ ಅಲ್ಲಿ ನೀವು ಚಿತ್ರಕೂಟಕ್ಕೆ ಈಗಲೂ ಹೋದರೆ ಎಲ್ಲ ಕಡೆ ನಮ್ಮ ಕರ್ನಾಟಕದಲ್ಲಿ ಹೇಗೆ ಕಾಂಗ್ರೆಸ್ ಗಿಡ ಬೆಳೆಯುತ್ತೋ ಅದೇ ರೀತಿ ಚಿತ್ರಕೂಟದಲ್ಲಿ ತುಳಸಿ ಗಿಡ ತಾನಷ್ಟಕ್ಕೆ ತಾನೇ ಬೆಳ್ಕೊಳುತ್ತೆ. ಯಾರೂ ಅದಕ್ಕೆ ನೀರು ಹಾಕಲ್ಲ, ಯಾರೂ ಅದನ್ನು ಕೀಳೋದು ಇಲ್ಲ. ತುಳಸಿ ಗಿಡದ ಮಹತ್ವ ಅಲ್ಲಿ ಉತ್ತರ ಭಾರತದ ಜನಗಳಿಗೆ ಮಾತ್ರ ಗೊತ್ತು. ಪೂಜೆಗಾಗಿ ಎಷ್ಟು ಸಾಲಿಗ್ರಾಮ ಆರಾಧನೆಗೆ, ಭಗವಂತನ ಆರಾಧನೆಗೆ ಎಷ್ಟು ತುಳಸಿ ಬೇಕೋ ಅಷ್ಟು ಮಾತ್ರ ಅವರು ಅದನ್ನು ಕೀಳ್ತಾರೆ. ಒಂದು ತುಳಸಿನೇ ಸ್ವಲ್ಪ ಮುರಿದು ಒಂದು 20-25 ಜನಕ್ಕೆ ಪ್ರಸಾದ ಕೊಡ್ತಾರೆ. ನಾವು ದಕ್ಷಿಣ ಭಾರತದಲ್ಲಿ ಹೀಗೆ ಕರಿಬೇವು ಕಿತ್ತು ತುಳಸಿ ಕೊಡಲ್ಲ ಯಾರಿಗೂ. ತುಳಸಿಯ ಬೆಲೆ ಅಲ್ಲಿ ಗೊತ್ತು, ಚಿತ್ರಕೂಟದಲ್ಲಿ ಗೊತ್ತು. ಇಡೀ ಚಿತ್ರಕೂಟ ಒಂದು ಊದಿನ ಕಡ್ಡಿ ಹಚ್ಚಿಟ್ಟಂಗೆ ಘಮ್ ಅಂತ ಇರುತ್ತೆ. ಈಗಲೂ ಅದು ನಿಜ. ನೀವು ಚಿತ್ರಕೂಟಕ್ಕೆ ಹೋಗಬೇಕು. ಆ ಚಿತ್ರಕೂಟ ರಾಮಾಶ್ರಮದ ಎಲ್ಲ ಋಷಿಗಳಿದ್ದ ಆಶ್ರಮದ ಒಂದು ಸ್ಮಾಲ್ ಹಮಕ್ ಅಂತೇನಿದೆ, ಒಂದು ಸ್ಮಾಲ್ ಹಿಲ್ ಅಂತೇನಿದೆ, ಅದರ ಪರಿಕ್ರಮ ಮಾಡಬೇಕು. ರಾಮಾನುಗ್ರಹಕ್ಕೆ ಪಾತ್ರರಾಗಬೇಕು. ಗೋದಾವರಿಯಲ್ಲಿ ಸ್ನಾನ ಮಾಡಬೇಕು, ಭರತಕೂಪದಲ್ಲಿ ನೀವು ಸ್ನಾನ ಮಾಡಬೇಕು, ಸರಯುಲ್ಲಿ ನೀವು ಸ್ನಾನ ಮಾಡಬೇಕು. ಆವಾಗ ಮಾತ್ರ ನಿಮಗೆ ರಾಮಾಯಣ ಅದರ ಮಹತ್ವ ಎಲ್ಲ ಅರ್ಥ ಆಗುತ್ತೆ ನಿಮಗೆ. ಸೊ ಇದು ಕಾಕಪಕ್ಷದ ಸನ್ನಿವೇಶ ಅಂತ ಹೇಳಿದ್ನಲ್ಲ. ಸೊ ದಕ್ಷಿಣಾಭಿಮುಖವಾಗಿ ತಿರುಗಿದ ಎಲ್ಲ ಗಿಡ ಮರಗಳು ಹೂವು ಹಣ್ಣು ಕಾಯಿಗಳಿಂದ ತುಂಬಿಕೊಳ್ಳಿ ಅಂತ ರಾಮ ಭರದ್ವಾಜರು ಕೊಟ್ಟ ವರನ ಅವನು ಆ ರೀತಿ ಅವನು ಕೇಳ್ಕೊತಾನೆ. ನಂದಿಗ್ರಾಮದಿಂದ ಅಯೋಧ್ಯೆ ಪರ್ಯಂತ ಎಲ್ಲ ಗಿಡ ಮರಗಳು ತಕ್ಷಣ ಹಣ್ಣು ಕಾಯಿ ಎಲ್ಲ ಬಿಟ್ಟು ರಾಮನ ಸ್ವಾಗತಕ್ಕೆ ಸಿದ್ಧವಾಗಿದೆಯಂತೆ. ಮತ್ತೆ ತುಂಬ ವಿಜೃಂಭಣೆಯಿಂದ ಚಕ್ಕನಿ ರಾಜಮಾರ್ಗಮು ಚಕ್ಕನಿ ರಾಮಮಾರ್ಗಮು. ಸೊ ಭಗವಂತ ಸೀತೆಯೊಡನೆ ಅಲಂಕೃತನಾಗಿ ಪಟ್ಟಾಭಿಷಿಕ್ತನಾಗಿ, ಪಟ್ಟಾಭಿಷೇಕ ಅಂದರೆ ಇಲ್ಲಿ ಜಟೆ ಎಲ್ಲ ಬಿಚ್ಚಿ ಮತ್ತೆ ಕಾಕಪಕ್ಷದ ಸೊಬಗನ್ನು ಎಲ್ರಿಗೂ ನೀಡ್ತಾ ಸೀತೆ ಸಮೇತನಾಗಿ ಶ್ವೇತ ಛತ್ರದಿಂದ ಮರ್ಯಾದಸ್ಥನಾಗಿ, ಶ್ವೇತ ಚಾಮರದಿಂದ ಸೇವಿತನಾಗಿ, ಭಗವಂತನಿಗೆ ಸಾರಥ್ಯನ ಭರತ ತಾನೇ ಮಾಡ್ತಾ ಅವತ್ತಾಗಿದ ತಪ್ಪು ಸುಮಂತ್ರ ಅಯೋಧ್ಯೆಗೆ ವಿಮುಖವಾಗಿ ಎಲ್ಲರನ್ನ ರಾಮನನ್ನು ಕರ್ಕೊಂಡೊಟ್ಟೋದ ಅನ್ನೋದ್ರಿಂದ ಅಯೋಧ್ಯೆ ಜನರಿಗೆ ಸುಮಂತ್ರನ ಮೇಲೆ ತುಂಬ ಕೋಪ ಇರುತ್ತಂತೆ. ಮತ್ತು ಸುಮಂತ್ರ ಎಲ್ಲಿ ಚಾರಿಯಟ್ನ ಕೂತ್ಕೊಂಡು ಅವನು ಸಾರಥ್ಯ ಮಾಡಿಬಿಟ್ರೆ ಎಲ್ಲಿ ಮತ್ತೆ ರಾಮನ ಅಯೋಧ್ಯೆಗೆ ವಿಮುಖವಾಗಿ ದಕ್ಷಿಣಾಭಿಮುಖವಾಗಿ ಎಲ್ಲಿ ಕರ್ಕೊಂಡು ಹೋಗ್ತಾನೋ ಅಂತ ಮತ್ತೆ ತನಗಾದ ಬ್ಲೇಮ್ನ ಇಲ್ಲ ನೋಡು, ನಾನು ನಿಜವಾಗ್ಲೂ ನನಗೆ ರಾಮನೇ ಸೀತೆನೇ ಪಟ್ಟಾಭಿಷೇಕರ ಆಗಬೇಕು ಅನ್ನೋದು ನನ್ನ ಉದ್ದೇಶ ಅಂತ ಭರತ ತೋರಿಸ್ಕೊಳ್ಳೋದಕ್ಕೆ ತಾನೇ ಸಾರಥ್ಯ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇದ್ದಾನಂತೆ. ರಾಮನ ಪಕ್ಕ ಸೀತೆ ಚಾಮರ ವಿಭೀಷಣ ಸೇವೆ ಮಾಡ್ತಾ ಇದ್ದಾನೆ. ಆ ಚಾಮರದ ಗಾಳಿಗೆ ಮತ್ತೆ ಅವ್ರ ಇಬ್ಬರು ಕಾಕಪಕ್ಷನೂ ಆಡ್ತಾ ಇದೆ. ಸೊ ಆಡ್ತಾ ಇರುವಾಗ ಅವರು ಅಯೋಧ್ಯೆ ಜನರನ್ನ ಎಲ್ಲರೂ ಬಂದು ಕಿಕ್ಕಿರಿದು ನಿಂತು ಬಿಟ್ಟಿದ್ದಾರಂತೆ. ಜನಗಳೆಲ್ಲರೂ, ಅಯೋಧ್ಯೆ ಜನರೆಲ್ಲರೂ ಅವರು ಎಲ್ಲರನ್ನೂ ರಾಮ ಸೀತೆಯರು ನೋಡ್ತಾ ಇದ್ದಾರೆ. ಇವರಲ್ಲಿ ಏನಾದರೂ ಬೈ ಚಾನ್ಸ್ ಏನಾದರೂ ಇವ್ರಿಗೆ ನಾವು ಬಂದಿದ್ದು ಸರಿ ಹೋಗಲಿಲ್ವಾ ಅಂತ ಹೇಗೆ ಅವರು ತಮ್ಮ ಪಲ್ಸ್ನ ಕಳ್ಕೊಂಡ ರೀತಿಯಲ್ಲಿ ರಾಮ ವನವಾಸಕ್ಕೆ ಹೋಗ್ತಾನೆ ಅಂತ ರಥ ನಡ್ಕೊಂಡು ಬರ್ತಾ ಇದ್ರೆ ಓಡಿ ಬಂದರು ಜನಗಳೆಲ್ಲರೂ. ಅದೇ ರೀತಿ ಇವ್ರು ವಾಪಸ್ ಬರ್ತಾ ಇದ್ದಾನೆ ಅಂದ ತಕ್ಷಣ ಹರ್ಷೋಲ್ಲಾಸದಿಂದ ತಮ್ಮ ಬಾಡಿ ಲ್ಯಾಂಗ್ವೇಜಿಂದ ತಮ್ಮ ಜಯಕಾರಗಳಿಂದ ಬಾಡಿ ಲ್ಯಾಂಗ್ವೇಜಿಂದ ಯಾವುದೇ ರೀತಿ ರಾಮ ಸೀತೆಯರಿಗೆ ದೋಷವನ್ನು ಎಲ್ಲಿ ಅವರು ದೋಷ ಕಂಡುಬಿಡ್ತಾರೋ ಅನ್ನೋ ರೀತಿಯಲ್ಲಿ ಅವರು ಬರಮಾಡ್ಕೋತಾ ಇದ್ದಾರಂತೆ ರಾಮನನ್ನು ಸೀತೆಯರನ್ನು ಇಬ್ಬರನ್ನು. ಆಮೇಲೆ ಪಟ್ಟಾಭಿಷೇಕ ಆಗುತ್ತೆ. ಮತ್ತೆ ರಾಮಚಂದ್ರ ಸ್ವಾಮಿ ಸೀತೆಯನ್ನು ಮಡಿಲಲ್ಲಿ ಕೂಡಿಸ್ಕೊಂಡಿದ್ದಾನೆ.
ಆಗ ಮತ್ತೆ ರಾಮನ ಕಾಕಪಕ್ಷ ಆಡ್ತಾ ಇದೆ, ಸೀತೆಯ ಕಾಕಪಕ್ಷವೂ ಆಡ್ತಾ ಇದೆ. ಮತ್ತೆ ಅದು ಎರಡು ಒಂದಕ್ಕೊಂದಕ್ಕೆ ಸಿಗಾಕೋತಾ ಇದೆ. ಏನಕ್ಕೆ ಅಂದರೆ ಸೀತೆ ಮತ್ತೆ ರಾಮನ ಕಡೆ ನೋಡ್ತಾ ಇದ್ದಾಳಂತೆ. ಏನಪ್ಪ ಅಂತಂದರೆ ಆವಾಗ ರಾಮನಿಗೆ ಸೀತೆಯ ಇದು ಗೊತ್ತಾಗುತ್ತೆ. ಅವಳು ಹಿಡಿದಿದ್ದ ಒಂದು ಮಾಲೆನ ಕೊಟ್ಬಿಟ್ಟು ಸೀತೆಗೆ, ಇದನ್ನು ನೀನು ಯಾರು ನಿನಗೆ ಅತ್ಯಂತ ಯೋಗ್ಯರು, ಇದನ್ನು ಸ್ವೀಕಾರ ಮಾಡೋಕ್ಕೆ ಯಾರು ನಮಗೆ ಅಟ್ಮೋಸ್ಟ್ ಹೆಲ್ಪ್ ಯಾರು ಮಾಡಿದ್ರು ಅವ್ರಿಗೆ ಇದನ್ನು ಹಾಕು ಅಂದ ತಕ್ಷಣ ಸೀತೆ ಅದನ್ನು ಹನುಮಂತನಿಗೆ ಅನುಗ್ರಹಿಸಿ ಹಾಕಿದಾಳಂತೆ. ಸೊ ಏನಕ್ಕೆ ನಾನು ಇದು ಕಾಕಪಕ್ಷದ ಇದನ್ನು ಹೇಳ್ತಾ ಇದ್ದೆ ಅಂತಂದರೆ, ಅಲ್ಲಿ ಮತ್ತೆ ಅವರಿಬ್ಬರು ಕಾಕಪಕ್ಷ ಒಂದಕ್ಕೊಂದಕ್ಕೆ ಆಡ್ತಾ ಇದೆಯಂತೆ. ಸೊ ಇವಳು ಸಾಕಾಮಯತ ಅಂತ, ಇವಳು ಸೋಕಾಮಯತ ಅಂತ ಸ್ವಾಮಿ. ಆ ಜಗದಾಂಪತಿಗಳು ಅಯೋಧ್ಯೆ ನಗರದ ಎಲ್ಲ ಜನರ ಮೇಲೆ, ಮ್ಲೇಚ್ಛರು, ಆರಿಗಣರು, ಹೇಳಿದ್ನಲ್ಲ ಮುಂಚೆನೆ, ಬೇಡರು, ಎಲ್ಲರ ಮೇಲೆ ಅವರು ಸಮ ರೀತಿಯಲ್ಲಿ ತಮ್ಮ ವಿಶಾಲವಾದ ರಾಜೀವಲೋಚನಗಳನ್ನ 4 ರಾಜೀವಲೋಚನಗಳು ಆ ಕಟಾಕ್ಷನ ಬೀರ್ತಾ ಇದ್ದಾರಂತೆ. ಆವಾಗಲೇ ಅವರಿಬ್ರು ಇವಳು ಸೋಕಾಮಯತ, ಇವಳು ಸಾಕಾಮಯತ ಏನಕ್ಕೆ, ಅವನು ಸೋಕಾಮಯತ ಅದೇ ಸಮಯಕ್ಕೆ ಏನಕ್ಕೆ ಅಂತಂದರೆ, ನೋಡ್ದ ಅವತ್ತು ಅವರ ಮನಸ್ಥಿತಿ ಹೇಗಿತ್ತು, ಇವತ್ತು ಅದೇ ಮನಸ್ಥಿತಿಯಲ್ಲಿ ಅವರಿದ್ದಾರೆ. ನಮಗಾಗಿ ಅವರು ತುಡಿತಾ ಇದ್ದಾರೆ. ಅವತಾರ ಸಮಾಪ್ತಿಯಲ್ಲಿ ಇವರು ಎಲ್ಲರನ್ನೂ ಶ್ರೀವೈಕುಂಠಕ್ಕೆ ನಾನು ಕರ್ಕೊಂಡು ಹೋಗ್ಬೇಕು ಕಣೆ ಅಂತ ರಾಮ ಸೋಕಾಮಯತ ಮಾಡಿದ್ರೆ, ಅವಳು ಹೌದು ರೀ, ನೀವು ಖಂಡಿತ ಇವ್ರನ್ನೆಲ್ಲರೂ ಕರ್ಕೊಂಡು ಹೋಗಬೇಕು, ನಂದು ಅದೇ ಅಭಿಪ್ರಾಯ ಇದೆ ಅಂತ ಅವಳು ಸಾಕಾಮಯತ ಅಂತ ಅಲ್ಲಿ ಶಿ ಈಸ್ ಕೊರಾಬರೇಟಿಂಗ್ ದಿ ಸಂಕಲ್ಪ ಆಫ್ ಶ್ರೀಮನ್ ನಾರಾಯಣ, ಹೂ ಇಸ್ ನನ್ ಅದರ್ ದನ್ ಶ್ರೀ ರಾಮಚಂದ್ರ ಸ್ವಾಮಿ. ರಮಯತೀತಿ ರಾಮ. ಆ ಜಗದಾಂಪತಿಗಳ ಕಟಾಕ್ಷ, ಕೃಪಾ ಕಟಾಕ್ಷ ನಮ್ಮೆಲ್ಲರ ಮೇಲೆ ಈಗಿನ ಕಾಲದಲ್ಲಿ ಅದು ಈ ರೀತಿಯಾದ ಒಂದು ಟೈಮ್ಸಲ್ಲಿ ಎಲ್ಲರ ಮೇಲೆ ಇರಬೇಕು. ಅವರು ನಮ್ಮನ್ನೆಲ್ಲರೂ ಅವರು ವೈಕುಂಠಕ್ಕೆ ಕರ್ಕೊಂಡು ಹೋಗಬೇಕು ಅಂತ ನಾನು ಎಲ್ರಿಗೂ ವಿಶ್ ಮಾಡ್ತಾ, ಶ್ರೀ ಶರ್ವರಿ ನಾಮ ಸಂವತ್ಸರದ ಶ್ರೀರಾಮನವಮಿಯ ಶುಭಾಶಯಗಳನ್ನ ನಾನು ಹೃತ್ಪೂರ್ವಕವಾಗಿ ಹೇಳ್ತಿದ್ದೀನಿ. ಅಡಿಯೇನ್ ಕೇಶವ ರಾಮಾನುಜದಾಸನ್.